सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां वन्दे गुरुपरम्परां वन्दे गुरुपरम्परां। ಎಲ್ಲರೂ ನನ್ನ ಜೊತೆ ಹೇಳಿ, ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ श्री रमा सहित श्री सत्यनारायण स्वामी जी की जय. ಮೊದಲನೇ ಕಥೆ, ನಮಗೆ ಈ ವ್ರತಗಳೆಲ್ಲ ಕೊಟ್ಟವರು ಸನಕ ಸನಾದಿ ಮುನಿಗಳಿಗೆ ತಿಳಿಸ್ಕೊಟ್ಟಿರೋಂಥ ಶುಕ ಋಷಿಗಳು ಕೊಟ್ಟಿರೋದು. ಇದೆಲ್ಲನೂ ಈ ಶುಕ ಮಹರ್ಷಿ ಇವೆಲ್ಲ ನಾವು ಕೇಳಿದ್ರೆ ಗೊತ್ತಾಗುತ್ತೆ. ಯಾರಂದರೆ ಅವರು ಇವಾಗಿನ ಕಾಲದಲ್ಲಿ ನಾವು ಯಾರಾದರೆ ಶೆಡ್ಯೂಲ್ ಟ್ರೈಬ್ ಅಂತ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಕರಿತೀವೋ ಅದಕ್ಕೆ ಸಂಬಂಧಪಟ್ಟರು. ಅಂದ್ರೇನು, ಕಾಡಿನಲ್ಲಿ ಅಲ್ಲಿದ್ದೋದು. ಆದರೆ ನಮ್ಮ ಸಂಸ್ಕೃತಿ ಎಷ್ಟು ದೊಡ್ಡದಂದರೆ, ಯಾವುದೇ ಎಲ್ಲೇ ಹುಟ್ಟಿರು ನೀನು ಸಾಧನೆ ಮಾಡಿದ್ರೆ ನೀನು ಋಷಿ ಆಗ್ತೀಯ, ನಿನ್ನ ಈ ಪ್ರಪಂಚ ಎಲ್ಲ ನಿನ್ನ ಗೌರವಿಸುತ್ತೆ ಅನ್ನುವಂತಹ ದೊಡ್ಡ ಸಂಸ್ಕೃತಿ ನಮ್ಮ ಹೈಂದವ ಸಂಸ್ಕೃತಿ. ಅದಕ್ಕೆ ಅವ್ರು ಕೊಟ್ಟಿರೋದೇ ನಾವು ಮಾಡೋ ವ್ರತಗಳೆಲ್ಲ. ನೀವು ಯಾವುದೇ ವ್ರತ ಮಾಡ್ತಾಯಿದ್ರು ಎಲ್ಲ ಅವ್ರು ಕೊಟ್ಟಿರೋದು. ವ್ರತಕ್ಕೆ ಪೂಜೆಗೆ ಒಂದು ವ್ಯತ್ಯಾಸ ಇದೆ. ಇದೆ ಅಂತೀರಾ ಇವಾಗ ನೀವು ಎಷ್ಟು ಜನ ನೀವು ಅಯ್ಯಪ್ಪ ಸ್ವಾಮಿ ವ್ರತ ಮಾಡಿರೋರು ನೋಡಿದ್ದೀರಾ? ಅಯ್ಯಪ್ಪ ಸ್ವಾಮಿ ವ್ರತ ಮಾಡಿ ಪೂಜೆ ಯಾರಾದರೂ ಮಾಡ್ಬೋದಲ್ಲ. ವ್ರತ ಮಾಡಬೇಕು ಅಂದರೆ ಎಲ್ಲರೂ ಮಾಡೋಕ್ಕೆ ಅನುಮತಿ ಇದೆಯಾ ಅಂತೀರಾ? ಇಲ್ಲ ಅಲ್ಲ. ಏನು ಇವರೇ ಮಾಡಬೇಕು, ಈ ವಯಸ್ಸಿನವರೇ ಮಾಡಬೇಕು, ಗಂಡಸರು ಮಾಡಬೇಕು, ಈ ಥರ ಎಲ್ಲ ಇದೆ ಅಲ್ವ. ಹಾಗೆ ವ್ರತ ಮಾಡೋದು ಅಂದರೆ ಸುಮ್ಮನೆ ಪೂಜೆ ಮಾಡೋದಲ್ಲ. ಅದೇನಿದೆ ಅದರಲ್ಲಿ ಸ್ವಲ್ಪ ಕಟ್ಟುನಿಟ್ಟಿಂದ ಜೀವನ ನಡೆಸಬೇಕು. ಹೌದಾ? ಒಂದು ಇರುತ್ತೆ, ಏನಂದರೆ ನಿಯಮಗಳು, ಅದನ್ನು ಪಾಲನೆ ಮಾಡಬೇಕು. ಆವಾಗಲೇ ಅದು ವ್ರತ. ಇವಾಗ ತನಕ ನಾವು ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಿದ್ದೀವಿ. ಇವಾಗ ಏನು ಮಾಡ್ತಾ ಇದ್ದೀನಿ ನಾನು ಅಂದರೆ, ನಿಮ್ಮನ್ನೆಲ್ಲ ವ್ರತಕ್ಕೆ ಕರ್ಕೊಂಡು ಹೋಗ್ತಾರೆ. ವ್ರತ ಮಾಡಿದ್ರೇ ಅದ್ರ ಫಲ. ಪೂಜೆ ಮಾಡಿದ್ರೆ ಪ್ರಸಾದ. ಏನು ಬೇಕು ನಿಮಗೆ? ಪ್ರಸಾದ ಸಾಕ? ವ್ರತದ ಫಲ ಬೇಕು. ಫಲ ಬೇಕಲ್ಲ, ಅದಕ್ಕೆ ತಾನೇ ನಾವು ಬಂದಿರೋದು. ಅವ್ರಿಗೆ ಹೆಂಗೂ ಸಿಗತ್ತೆ ಅರ್ಥ ಇದೆ. ಯಾಕಂದರೆ ಅವ್ರು ನಿಮ್ಮನ್ನೆಲ್ಲ ಕರೆದಿದ್ದಾರಲ್ಲ, ಅದರಿಂದ ಸಿಗತ್ತೆ. ಅವ್ರು ಕರೀದಿರ ಮಾಡಿಕೊಂಡು ಬರೀ ಅವ್ರ ಪ್ರಸಾದ ತಿನ್ಬೇಕು. ಎಲ್ಲರೂ ಕರೆದಿದ್ದಾರೆ, ಗುರು ಹಿರಿಯರು ಕರೆದಿದ್ದಾರೆ, ಎಷ್ಟೋ ದೇವತಾ ಮೂರ್ತಿಗಳನ್ನ ಕರೆದಿದ್ದಾರೆ, ಅವರೆಲ್ಲ ಬಂದಿದ್ದಾರೆ. ಹೌದಾ? ಸೊ ಅದರಿಂದ ಅವ್ರು ಸಿಗೋದನ್ನು ನಾವು ಕೂಡ ಹಂಚ್ಕೊಂಡು, ಈಗ ಹಂಚ್ಕೊಂಡ್ರೆ ಕಮ್ಮಿ ಆಗೋದೇನಿಲ್ಲ, ಹಂಚ್ಕೊಂಡ್ರೆ ಬೆಳೆಯೋದು. ಎಷ್ಟು ಜನ ಕರೆದು ನೀವು ಎಷ್ಟು ಹಂಚ್ಕೊಂತೀರೋ ಅಷ್ಟು ಬೆಳೆಯೋದು. ಅದಕ್ಕೆ ಈ ವ್ರತನ ಫಲ ಪಡಿಬೇಕು ಅಂದರೆ ಇವಾಗ ಈ ಎಳಿದ ಕಥೆಯಲ್ಲಿ ಅದರ ಸೂತ್ರಗಳು ಹೇಳ್ತಾರೆ, ಅದನ್ನು ತಿಳ್ಕೊಬೇಕು. ಇದು ಸಾಕ್ಷಾತ್ ಮಹಾವಿಷ್ಣುವೇ ನಮಗೆ ತಿಳಿಸ್ಕೊಟ್ಟಿರೋಂಥ ವ್ರತ. ಯಾರು ತಿಳಿಸ್ಕೊಟ್ಟಿರೋದು ಅಂದರೆ, ಯಾರಿಂದ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಂದರೆ, ವಿಷ್ಣುವಿಗೆ ಪರಮ ಭಕ್ತ, 24 ಗಂಟೆ ನಿದ್ದೆನೂ ಇಲ್ದಿರ ನಾರಾಯಣ 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 ಸ್ಮರಣೆ ಮಾಡೋದು. ಯಾರು? ನೋಡಿದ್ರೆ ನಿಮಗೆಲ್ಲ ಗೊತ್ತು. ಯಾರದು? ನಾರದ ಅಲ್ವಾ? ನಾರಾಯಣ 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 ಅಂತಾನೆ. ಅವ್ರ ಕೆಲಸ ಏನು? ನಾರದನ ಕೆಲಸ ಏನು? ತ್ರಿಲೋಕ ಸಂಚಾರ. ಏನು ಸುಮ್ಮನೆ ಸುತ್ಕೊಂಡ್ಬರೋಣ ಅಷ್ಟೇನಾ? ಅಲ್ಲ, ಎಲ್ಲ ತಿಳ್ಕೊಂಡು ವರದಿ ಒಪ್ಸೋರು. ಯಾರಿಗೆ? ನಾರಾಯಣನಿಗೆ. ನಾರಾಯಣನ ಹತ್ರಕ್ಕೆ ಬಂದ ನಾರದ ಬಂದು, ಏನಪ್ಪ ನಾರದ, ಎಲ್ಲ ಲೋಕಗಳು ಚೆನ್ನಾಗಿದೆಯಾ ಅಂತ ಕೇಳಿದ್ರೆ, ತುಂಬ ಚೆನ್ನಾಗಿದೆ ಎಲ್ಲ ಲೋಕ, ಆದರೆ ಅಂತ. ಆದರೆ ಏನು ಅಂತ ಕೇಳಿದ್ರು. ಭೂಲೋಕದಲ್ಲಿ ಮಾತ್ರ ಯಾರೂ ಸುಖವಾಗಿಲ್ಲ ಅಂತ ಹೇಳಿ ನಾರಾಯಣನಿಗೆ ಆಶ್ಚರ್ಯ ಆಯಿತು. ಭೂಲೋಕ ಸುಖ, ದೇವತೆಗಳೇ ಭೂಲೋಕಕ್ಕೆ ಬರಬೇಕು, ಅಲ್ಲಿ ಎಷ್ಟು ಚೆನ್ನಾಗಿದೆ ಅದು ನೋಡಬೇಕು, ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಬರ್ತಾ ಇದ್ದರೆ, ನೀನು ಭೂಲೋಕದಲ್ಲಿ ಜನಕ್ಕೆ ಸುಖ ಇಲ್ಲ ಅಂತೀಯಲ್ಲ, ಅದೆಂತ ಅದು ಅಂದರೆ, ನಾರದ ಹೇಳ್ದ ನಾರಾಯಣನಿಗೆ, ಸ್ವಾಮಿ ಅಲ್ಲಿ ಯಾರಿಗೂ ಸುಖ ಇಲ್ಲ ಅಂತ ಹೇಳಿ. ಯಾರಿಗೂ ಸುಖ ಇದ್ದಿರೋದು ಎಂಥದ್ದು? ಅಟ್ಲೀಸ್ಟ್ ಸ್ವಲ್ಪ ಜನ ಆದರೂ ಸುಖವಾಗಿರ್ತಾರಲ್ಲ ಅಂದರೆ, ಇಲ್ಲ ಸ್ವಾಮಿ, ಕೆಲವ್ರಿಗೆ ದರಿದ್ರ ಇಲ್ಲ ಒದ್ದಾಡ್ತಾ ಇದ್ದಾರೆ, ಅದು ಸರಿ ಅವ್ರನ್ನ, ಅದು ಸರಿ, ಹಾಗೆ ಅಲ್ಲ. ಮತ್ತು ಇರೋರ ಕತೆ ಏನು? ಇರೋರು ಸುಖವಾಗಿಲ್ಲ. ಯಾಕೆ? ಎಲ್ಲಿ ಇಟ್ಕೋಬೇಕಿದ್ರು, ಎಲ್ಲಿ ಬಚ್ಚಿಟ್ಕೋಬೇಕು, ಯಾರು ಬಂದು ಏನು ಹೊತ್ಕೊಂಡು ಹೋಗ್ತಾರೆ, ತಲೆ ಹೊಡೆದೋದ್ರೆ ಏನು ಮಾಡಬೇಕು, ಈ ಹೆದರಿಕೆಯಲ್ಲಿ ಇದ್ದವನಿಗೆ ಆ ಥರ ಸುಖ ಇಲ್ಲ, ಇಲ್ದಿರೋರಿಗೆ ಹೆಂಗಪ್ಪ ಜೀವನ ಮಾಡೋದು ಸುಖ ಇಲ್ಲ. ಕೆಲವ್ರಿಗೆ ಮದುವೆ ಆಗಿಲ್ಲ ಅಂತ ಬೇಜಾರು,
ಕೆಲವ್ರಿಗೆ ಯಾಕಾದರೂ ಮದುವೆ ಮಾಡ್ಕೊಂಡ ಅಂತ ಬೇಜಾರು, ಕೆಲವ್ರಿಗೆ ಮಕ್ಕಳು ಆಗಿಲ್ಲ ಅಂತ ಬೇಜಾರು, ಕೆಲವ್ರಿಗೆ ಮಕ್ಕಳ ರಾಕ್ಷಸರ ಅಂತ ಬೈಕೊಂತ ಇರ್ತಾರೆ. ಇನ್ನು ಕೆಲವ್ರಿಗೆ ವಿದ್ಯೆ ಇಲ್ಲ ಅಂತ ಬೇಜಾರು, ಕೆಲವರು ನಾನು ಇಷ್ಟು ಓದ್ಕೊಂಡ್ರು ನಂಗೆ ಸರಿಯಾದ ಸ್ಥಾನ ಇಲ್ಲ, ನನಗೆ ಗೌರವಿಸ್ತಾ ಇಲ್ಲ, ನನಗೆ ಗುರ್ತಿಸಿಲ್ಲ, ನನಗೆ ಸರಿಯಾದ ಕೆಲಸ ಸಿಕ್ಕಿಲ್ಲ. ಹೋಗ್ಲಿ ಕೆಲಸ ಸಿಕ್ಕಿದವ್ರು ಚೆನ್ನಾಗಿದೆ, ಸಂಬಳ ಸಾಲ್ತಾ ಇಲ್ಲ, ಸಂಬಳ ಸಾಲದವ್ರು ಚೆನ್ನಾಗಿದೆ, ಪ್ರಮೋಷನ್ ಸಿಕ್ಕಿಲ್ಲ, ಹಂಗೆ ಹಿಂಗಾದ್ರೆ ರಿಟೈರ್ ಆಗಿಬಿಟ್ಟೆ, ಈಗ ಏನು ಮಾಡ್ಬೇಕು ನಿಮ್ಮ ಜೀವನ ಅಂತ ಯಾರೂ ಸುಖವಾಗಿಲ್ಲ. ಈ ಥರ ಜನಕ್ಕೆ ಎಲ್ಲೂ ಸುಖ ಇಲ್ಲ ಅಂದರೆ ನಾರಾಯಣ ನಗ್ತಾ ಇದೆ. ಏನಪ್ಪ ನಗ್ತಾ ಇದೆ? ಅವರು ಸುಖವಾಗಿಲ್ದಿರೋದಕ್ಕೆ ಕಾರಣ ಇವು ಯಾವುದೂ ಅಲ್ಲ ನಾರದ, ಅವರು ಸತ್ಯನಾರಾಯಣ ವ್ರತ ಮಾಡ್ತಾ ಇಲ್ಲ, ಅದಕ್ಕೆ ಸುಖವಾಗಿಲ್ಲ. ಯಾರಾದರೆ ನಾರಾಯಣನ ಸತ್ಯದ ಮೂಲಕವಾಗಿ ನೋಡದೇ ಇರ್ತಾರೋ ಅವ್ರಿಗೆ ಸುಖ ಇಲ್ಲ. ಏನಿದ್ರು ಇಲ್ಲದೇ ಇದ್ರೂ ಸುಖ ಇಲ್ಲ, ಎಷ್ಟು ವಿದ್ಯೆ ಇದ್ರೂ ಸುಖ ಇಲ್ಲ, ಎಷ್ಟು ಒಳ್ಳೆಯ ಮನೆ ಮಂದಿ ಎಲ್ಲ ಇದ್ರೂ ಸುಖ ಇಲ್ಲ. ಯಾಕೆ? ನಾರಾಯಣ ಸತ್ಯನಾರಾಯಣ ವ್ರತ ಮಾಡ್ತಿದ್ರೆ ಇಲ್ಲ. ಅದಕ್ಕೆ ಇವತ್ತಿನ ದಿವಸ ನಿಮಗೆ ಕತೆ ಹೇಳೋದು ನನ್ನ ಕರೆಸಿದ್ದಾರೆ ನಾರಾಯಣ. ಯಾಕೆಂದರೆ ಸುಖವಾಗಿರ್ಬೇಕಲ್ಲಪ್ಪ ಜೀವನ. ಸತ್ಯನಾರಾಯಣ ಪೂಜೆಗೆ ಬಂದಿರ, ವ್ರತಕ್ಕೆ ಬಂದಿರ, ಎಷ್ಟು ಚೆನ್ನಾಗಿ ಎಲ್ಲರೂ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ, ಎಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಆದರೆ ಸುಖ ನಮ್ಗೆ ಬೇಕು ಅಂದರೆ ಏನು ಹೇಳಿದ್ದಾರೆ? ನಾರಾಯಣ ಸತ್ಯನಾರಾಯಣ ವ್ರತ ಮಾಡಬೇಕು. ಯಾಕಂದರೆ ನಾರಾಯಣನ ವ್ರತಗಳು ತುಂಬ ಇದೆ. ಲಕ್ಷ್ಮೀನಾರಾಯಣ ವ್ರತ ಈ ಥರ ಬೇಕಾಷ್ಟಿದೆ. ದರಿದ್ರ ನಾರಾಯಣ ವ್ರತ ಕೂಡ ಇದೆ, ನಮ್ಗೆ ಗೊತ್ತಿಲ್ಲ. ಆದರೆ ನಮ್ಗಿರೋದೆಲ್ಲ ಬಿಟ್ಬಿಟ್ಟು ದರಿದ್ರದಲ್ಲಿದ್ದರೂ ಕೂಡ ನಾರಾಯಣ ಹೋಲಿ. ಆದರೆ ಬಿಡೋದಕ್ಕೆ ಯಾರು ರೆಡಿ ಇದ್ದೀರಿ? ಇಲ್ವಲ್ಲ. ಅದಕ್ಕೆ ನಾವು ಸತ್ಯದ ಮೂಲಕವಾಗಿ ನಾರಾಯಣ ತಿಳ್ಕೊಳ್ಳೋ ಸತ್ಯನಾರಾಯಣ ವ್ರತೆಯನ್ನು ಹೆಂಗೆ ಮಾಡಬೇಕು, ಯಾವಾಗ ಮಾಡಬೇಕು, ಏನು ಮಾಡಬೇಕು ಅಂತ ಮೊದಲನೇ ಕಥೆಯಲ್ಲಿ ನಾರದ ಕೇಳಿದ್ರೆ ಹೇಳಿದ್ರು. ಇದು ಯಾರು ಮಾಡ್ಬೋದು ಅಂದರೆ ಚಿಕ್ಕ ಮಕ್ಕಳು ಮಾಡ್ಬೋದು, ದೊಡ್ಡವ್ರು ಮಾಡ್ಬೋದು, ಮದುವೆ ಆಗದಿರೋರು ಮಾಡ್ಬೋದು, ಮದುವೆ ಆದವ್ರು ಮಾಡ್ಬೋದು, ಹೋದ್ರು ಮಾಡ್ಬೋದು. ಅರ್ಥ ಆಯ್ತು? ಅವ್ರಿಗೆ ಗಂಡ ಎಲ್ಲಿದ್ರು ಮಾಡ್ಬೋದು, ಅದಕ್ಕೆ ತೊಂದರೆ ಇಲ್ಲ. ಇದು ಯಾವ ಜಾತಿ ಯಾವ ಕುಲ ಯಾರಾದರೂ ಮಾಡ್ಬೋದು ಅಂದರೆ ಅರ್ಥ ಏನು ಹೇಳಿ? ಯಾರು ಮಾಡ್ಬೋದು? ಇದಕ್ಕೆ ಯಾವಂತಹ ಪರಿಮಿತಿ ಇಲ್ಲ, ಯಾರಾದರೂ ಮಾಡ್ಬೋದು. ಸರಿ, ಇದು ಎಲ್ಲಿ ಮಾಡಬೇಕು? ಇದು ನದಿ ತೀರದಲ್ಲಿ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಅವಾಗ ನೀರಿನ ತೊಂದರೆ ಇರೋದಲ್ಲ. ಇವಾಗ ಥರ ಟ್ಯಾಪ್ಗಳು, ಕನೆಕ್ಷನ್ಗಳು, ಟ್ಯಾಂಕರ್ಗಳು ಅವೆಲ್ಲ ಇಲ್ವಲ್ಲ. ಅದಕ್ಕೆ ನದಿ ತೀರ ಅಂತ. ಇಲ್ಲದ್ರೆ ಎಲ್ಲಾದರೂ ಮಾಡ್ಬೋದು. ಯಾವ ದಿನ ಮಾಡ್ಬೋದು? ಹುಣ್ಣಿಮೆ ಮಾಡ್ಬೋದು. ಹುಣ್ಣಿಮೆ ಯಾಕೆ ಅಂದರೆ ರಾತ್ರಿ ಬೆಳದಿಂಗಳಿರುತ್ತೆ, ಮನೆಗೆ ಹೋಗ್ಬೇಕಾದ್ರೆ ತೊಂದರೆ, ಬೇರೆ ಬೇರೆ ಕಡೆಯಿಂದ ಬಂದರೆ ಹೋಗೋದಕ್ಕೆ ಸ್ವಲ್ಪ ಇರುತ್ತೆ. ಅಷ್ಟೇ ಬಿಟ್ಟರೆ ಇದಕ್ಕೆ ದಿನ ನೋಡಬೇಕಾಗಿದೆ, ದಿನ ಮುಹೂರ್ತ ನೋಡಬೇಕಾಗಿದೆ ಇದಕ್ಕೆ. ಸೊ ಯಾರಾದರೂ ಮಾಡ್ಬೋದು, ಎಲ್ಲಾದರೂ ಮಾಡ್ಬೋದು, ಯಾವಾಗಾದರೂ. ಅಂತಹ ವ್ರತ ಯಾವುದಾದ್ರೂ ಒಂದಿದೆ ಅಂದರೆ ಅದು ಸತ್ಯನಾರಾಯಣ. ಬೇರೆ ಎಲ್ಲ ವ್ರತಗಳು ನೀವು ದಿನ ನಕ್ಷತ್ರ ಅವೆಲ್ಲ ನೋಡಬೇಕು. ಹೆಂಗಸರು ಮಾಡಬೇಕು. ಗೌರಿ ವ್ರತ ಮಾಡ್ತೀನಿ ಅಂದರೆ ಗಂಡಸಿಗೆ ಯಾಕೋ ಗೌರಿ ದುಃಖ ಅಂತ, ಅದು ಹೆಣ್ಮಕ್ಳೇ ಮಾಡಬೇಕು. ಹೀಗೆ ಒಂದೊಂದು ವ್ರತಕ್ಕೆ ಎಲ್ಲನೂ ಪರಿಮಿತಿಗಳಿದೆ. ಆಗಲಿ ಸತ್ಯನಾರಾಯಣ ವ್ರತಕ್ಕೆ ಯಾವ ಯಾರಾದರೂ ಮತ್ತು ಇದು ಹೆಂಗೆ ಮಾಡಬೇಕು? ಏನಿಲ್ಲಪ್ಪ, ಸತ್ಯನಾರಾಯಣ ವ್ರತ ಮಾಡಬೇಕಾದ್ರೆ ಎಲ್ಲರೂ ಅಕ್ಕಪಕ್ಕದಲ್ಲಿರೋರು, ನಿಮ್ಗೆ ಪರಿಚಯ ಇರೋರು, ಪರಿಚಯ ಇದ್ದರೆ ಪರಿಚಯ ಮಾಡ್ಕೊಂಡಾದರೂ ಕರಿ, ಬನ್ನಿ ನಮ್ಮ ಮನೆ ಸತ್ಯನಾರಾಯಣ ವ್ರತ ನಡೀತದೆ ಬನ್ನಿ ಅಂತ. ನಿಮಗೆ ಶತ್ರುಗಳಿದ್ರೆ ಅವ್ರನ್ನೂ ಕರಿ, ಅವರು ಒಳ್ಳೆಯರಾಗ್ಬಿಡ್ತಾರೆ. ಸತ್ಯನಾರಾಯಣ ವ್ರತದ ಪ್ರಭಾವ ಆ ಥರ. ಅದಕ್ಕೆ ಎಲ್ಲರನ್ನೂ ಕರೆದು ವ್ರತ ಮಾಡಬೇಕು. ಅಂದರೆ ಎಲ್ಲರೂ ಸೇರಿಸ್ಕೋಬೇಕು. ಸತ್ಯನಾರಾಯಣ ವ್ರತ ಒಬ್ಬರೇ ಮಾಡೋಂಗಿಲ್ಲ. ಬೇರೆ ವ್ರತಗಳು ಬೇಕಾದ್ರೆ ನೀವಾಗ ನೀವು ಮಾಡ್ಕೊಂಡು ದಿನ ಬೆಳಿಗ್ಗೆ ಎದ್ದೇನೋ ಮಾಡ್ಕೋಬೋದಾಗಲಿ. ಸತ್ಯನಾರಾಯಣ ವ್ರತ ಮಾಡಬೇಕಾದ್ರೆ ಏನು ಮಾಡಬೇಕು? ಎಲ್ಲರೂ ಕರಿಬೇಕು, ಎಲ್ಲರೂ ಸೇರಿಸ್ಕೋಬೇಕು. ಸತ್ಯನಾರಾಯಣ ವ್ರತದ ಸೂತ್ರ ಹೀಗೆ ಹೇಳಿ ಸತ್ಯನಾರಾಯಣ ವ್ರತ ಮಾಡಿದ್ರೆ ಯಾರಿಗೆ ಮಕ್ಕಳಾಗಲ್ಲ ಆಗುತ್ತೆ, ಇಲ್ಲ ಅವ್ರಿಗೆ ದರಿದ್ರ ಇದೆ ಅದು ಹೊರಟೋಗ್ಬಿಡುತ್ತೆ. ನಾರಾಯಣನ ಹೊಲ್ದಾಗ ಲಕ್ಷ್ಮಿ ಹೊಲಿ ಅಲ್ವಾ, ಎಲ್ಲ ಸಿಗತ್ತೆ. ಮಕ್ಕಳು, ಮನೆ ಮಂದಿ, ಮಡದಿ, ಗಂಡ ಎಲ್ಲನೂ ಸಿಗತ್ತೆ. ಸೌಭಾಗ್ಯವಂತವಾಗಿ ಜೀವನ ಮಾಡ್ಬೋದು ಅಂತ ಹೇಳಿದ್ರೆ ನಾನೆಲ್ಲ ಕೇಳಿದೆ, ನೀನೇನೋ ಹೇಳ್ತೀನಿ, ನನಗೇನೋ ಓಕೆ. ಯಾಕೆಂದರೆ ನಾನು ನಿನ್ನ ಭಕ್ತ, ನೀನು ಹೇಳ್ದೆಲ್ಲ ಕೇಳ್ತೀನಿ. ಭೂಲೋಕದಲ್ಲಿ ಅವ್ರಿಗೆ ಹೇಳಬೇಕಲ್ಲ, ಯಾರು ಕೇಳಲ್ವಲ್ಲ, ಏನು ಮಾಡಬೇಕು ಅಂತ ಕೇಳಿದ್ರೆ ಹೇಗೆ ಕೇಳ್ತಾರೆ? ಇದೇನಾದರೂ ಮಾಡಿ ಯಾರಾದರೂ ಫಲ ಪಡೆದಿದ್ರೆ ಅವರು ಈ ಥರ ಮಾಡಿದ್ದಾರೆ, ಫಲ ಪಡೆದಿದ್ದಾರೆ ಅಂದರೆ ಕೇಳ್ತಾರೆ ಅಂದರೆ ಹೇಳಿದ್ರು. ಕಾಶಿ ಪಟ್ಟಣದಲ್ಲಿ, ಇವಾಗ ನಾವು ಯಾವುದಕ್ಕೆ ವಾರಣಾಸಿ ಕಾಶಿನಲ್ಲಿ ಒಬ್ಬ ಬ್ರಾಹ್ಮಣ ಸತ್ಯನಾರಾಯಣ ವ್ರತ ಮಾಡ್ತಾನೆ. ಅವನು ತುಂಬ ಕಷ್ಟದಲ್ಲಿದ್ದ, ದರಿದ್ರದಲ್ಲಿದ್ದ. ಇವತ್ತು ದಿವಸ ತುಂಬ ಚೆನ್ನಾಗಿದ್ದಾನೆ, ಬೇಕಾದರೆ ಅವನು ನೋಡ್ಕೊಂಬ ಅಂತ. ಇದು ಈ ಕಥೆಯಿಂದ ನಮಗೆ, ಮೊದಲನೇ ಕಥೆಯಿಂದ ಏನು ಹೇಳುತ್ತೆ ಅಂದರೆ ಸತ್ಯನಾರಾಯಣ ವ್ರತವನ್ನು ಹೆಂಗೆ ಮಾಡಬೇಕು, ಯಾರು ಮಾಡಬೇಕು, ಎಲ್ಲಿ ಮಾಡಬೇಕು, ಇದು ಮಾಡೋದ್ರಿಂದ ಏನು ಫಲ ಅನ್ನೋದನ್ನು ತೋರಿಸ್ಕೊಟ್ರು ನಾರಾಯಣ ಸ್ವಾಮಿ ದೇವರು. ಓಕೆ, ಇವಾಗ ಎರಡನೇ ಕಥೆ ಹೇಳ್ತಾರೆ. ಅಷ್ಟು ಮುಂಚೆ ಒಂದು ಸಲ ದೇವ್ರಿಗೆ ಒಂದು ಸಲ ಗೋವಿಂದ ಹೇಳೋಣ. ಶ್ರೀ ಸತ್ಯನಾರಾಯಣ ಸ್ವಾಮಿ ಪಾದಾರ ಗೋವಿಂದ ಗೋವಿಂದ. ಎರಡನೇ ಕಥೆ ಸತ್ಯನಾರಾಯಣ ವ್ರತ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಾದ್ಮೇಲೆ ಇದ್ರ ಪ್ರಭಾವ ಏನು ಅಂತ ಹೇಳಿ, ಈ ಬ್ರಾಹ್ಮಣ ಅಲ್ಲಿ ಸತ್ಯನಾರಾಯಣ ವ್ರತ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಜನ ಎಲ್ಲ ಬಂದಿದ್ದಾರೆ, ತುಂಬ ಚೆನ್ನಾಗಿ ನಡೀತಾ ಇದೆ.
ಮಾಮೂಲಾಗಿ ಬರೋಕ್ಕಿಂತ ಜಾಸ್ತಿ ಜನ ಬಂದಿದ್ದಾರೆ, ಖುಷಿಯಾಗಿದೆ, ನಡೀತಾ ಇದೆ. ಆ ಸಮಯಕ್ಕೆ ಒಬ್ಬನು ಸೌದೆ ಮಾರೋನು ಬಂದ. ಸೌದೆ ಮಾರೋದು ಅಂದ್ರೆ ಅರ್ಥ ಏನಂದರೆ ತುಂಬ ದರಿದ್ರದಲ್ಲಿದ್ದರೆ ಸೌದೆ ಮಾರೋದು ಅಂದರೆ ಕಾಡನ್ನ ಕಡಿದು ಅದನ್ನು ಅವನೇನು ಮಾಡಿದ್ದೇನಿಲ್ಲ, ಅಲ್ಲಿರೋದನ್ನ ಹೊತ್ಕೊಂಡ್ಬಂದು ಮಾರ್ಕೊಳ್ಳೋದು. ಆ ತರಹದ ಕೆಲಸ ಮಾಡೋನು ಬಂದ. ಇಷ್ಟು ದೊಡ್ಡ ಸೌದೆ ತೊಗೊಂಡ್ಬಂದು ಅಲ್ಲಿ ನಿಂತ್ಕೊಂಡು ಹೆಂಗೆ ಮಾರೋದು ಅಂತ ನೋಡಿದ, ಜನ ನೋಡ್ತಾ ಇದ್ದ. ಅಲ್ಲಿರೋನು ಕೇಳಿದ, ಏನಪ್ಪ ಏನು ನಡೀತಾ ಇದೆ? ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಾ ಇದ್ರು. ಹೌದಾ, ಅದೇನದು? ಹಂಗೆ ಮಾಡಿದ್ರೆ ದರಿದ್ರ ಎಲ್ಲ ಹೋಗ್ಬಿಟ್ಟು ತುಂಬ ಚೆನ್ನಾಗಿ ಆಗಿಬಿಟ್ಟது. ಅವನ ಮನಸ್ಸಿನಲ್ಲಿ ಒಂದು ಆಸೆ ಬಂತು. ಸತ್ಯನಾರಾಯಣ ಸ್ವಾಮಿಯ ಒಂದು ಪ್ರಭಾವ ಏನಂದರೆ ಅವನೇ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪನೂ ಮಾಡಿಸ್ತಾನೆ. ಅವನ ಮನಸ್ಸಲ್ಲಿ ಒಂದು ಆಸೆ ಏನಂತ, ನನಗೂ ಸ್ವಲ್ಪ ದುಡ್ಡಿದ್ರೆ ನಾನು ಸತ್ಯನಾರಾಯಣ ವ್ರತ ಮಾಡ್ತಾ ಇದ್ದೆ, ನನಗೆ ಎಲ್ಲಿದೆ ಅಂತ ಅನ್ಕೊಂಡ ಅಷ್ಟೇ. ಅವನ ಮನಸ್ಸಿನಲ್ಲಿ ಸತ್ಯನಾರಾಯಣ ವ್ರತ ಮಾಡಬೇಕು ಅನ್ನೋ ಒಂದು ಯೋಚನೆ ಬಂದಿದ ತಕ್ಷಣ ಒಳಗಡೆಯಿಂದ ಯಾರು ಓಡ್ಕೊಂತ ಬಂದ್ರೆ ನಂತರ, ಏನಪ್ಪ ಸೌದೆ ಕೊಡ್ತೀಯ? ಯಾಕಂದರೆ ಜನ ಜಾಸ್ತಿ ಆಗಿದ್ದಾರೆ, ಸೌದೆ ಕಮ್ಮಿ ಆಗಿದೆ, ತಕ್ಷಣ ಬೇಕು, ಸತ್ಯನಾರಾಯಣ ಸ್ವಾಮಿನೇ ನೀನು ಕಳಿಸ್ದಂಗಿದೆ, ಎಷ್ಟು ಪುಣ್ಯ, ನೀನೇ ಇರಬೇಕು, ಆ ದೇವರು ಬಂದಿದೆಯಾ ನಮ್ಗೆ ಕೊಡೋದಕ್ಕೆ ಅಂತ ಹೇಳಿ ಆ ಸೌದೆ ತೊಗೊಂಡು ಮಾಮೂಲಾಗಿ ಅವ್ನು ಬರೋದಕ್ಕಿಂತ 20 ಪೆಟ್ಟು 30 ಪಟ್ಟು 50 ಪೆಟ್ಟು ಅಷ್ಟು ಜಾಸ್ತಿ ಅವ್ನಿಗೆ ದುಡ್ಡು ಕೈನಲ್ಲಿ ಇಟ್ಬಿಟ್ಟು ಅವ್ರು ಹೊಟ್ಟೋದ್ರೆ ಅವ್ನು ನೋಡಿ, ಅವ್ನು ಯಾವಾಗ ನಾನು ಇಷ್ಟು ಸಂಪಾದಿಸ್ಕೊಳಕ್ಕಾಗುತ್ತೆ, ದೇವರೇ ನಾನು ಇನ್ನೂ ಅನ್ಕೊಳಕ್ಕಿಲ್ಲ, ಇಷ್ಟು ಕೊಟ್ಬಿಟ್ಟೆ, ತಪ್ಪದಿರೋ ಸತ್ಯನಾರಾಯಣ ವ್ರತ ಮಾಡ್ತೀನಿ ಅಂತ ಹೇಳಿ ಹೋಗಿ ಸತ್ಯನಾರಾಯಣ ವ್ರತ ಮಾಡಿಕೊಂಡು ಅವ್ನು ದರಿದ್ರವೆಲ್ಲ ಕಳ್ಕೊಂಡು ಅವನು ಒಳ್ಳೆಯ ಜೀವನವನ್ನು ಮಾಡ್ದ ಅಂತ ಎರಡನೇ ಕಥೆ ಇರುತ್ತೆ. ಇದರ ಅರ್ಥ ಏನಪ್ಪ ಅಂದರೆ, ನೀವು ಸತ್ಯನಾರಾಯಣ ವ್ರತ ಮಾಡಬೇಕು ಅಂದ್ಕೊಂಡ್ರೆ ಸಾಕು, ಅದು ಮಾಡಬೇಕಾಗಿರೋದು ಕೂಡ ಅವನೇ ಕೊಡ್ತಾನೆ, ನಾವು ಯೋಚನೆ ಮಾಡಬೇಕಾಗಿಲ್ಲ. ಯಾಕಂದರೆ ತುಂಬ ಜನ ಏನಾದರೂ ಮಾಡಬೇಕಾದ್ರೆ ಏನು ಅನ್ಕೋತಾರೆ, ನಮ್ಗೆ ಯಾರು ಕೊಡ್ತಾರೆ, ಯಾರೋ ಅವಕಾಶ ಕೊಡ್ತಾರೆ, ಹೆಂಗಾಗತ್ತೆ ಅಂತ ಇರ್ತಾರೆ. ನೋಡ್ರಿ, ಅವರು ಕೊಟ್ಟವರು ಅವನೇ, ನಿನ್ನ ಕೊಡೋನು ಅವನೇ, ಅದರಿಂದ ಅವನು ಕೊಟ್ಟರು ನಿಮ್ಗೆ ಕೊಡಲ್ವ? ಕೊಟ್ಟೇ ಕೊಡ್ತಾನೆ. ಎಲ್ಲಿದೆ ಲೋಪ? ನಾನು ಮಾಡಬೇಕು ಸ್ವಾಮಿ, ನಂಗೆ ಕೊಡೋ ಅವಕಾಶ ಕೊಡು ಅಂತ ಕೇಳ್ಕೊಳ್ಳೋದ್ರಲ್ಲಿ ಇದೆ ಅಷ್ಟೇ. ನಾವು ಏನು ಕಾರಣನೂ ಇಟ್ಕೊಳ್ಳೋಂಗಿಲ್ಲ, ಯಾವ ಕಾರಣನೂ ದೇವ್ರ ಹತ್ರ ಕಾರಣಕ್ಕೆ ಅತೀತವಾದಂಥವನು ಭಗವಂತ. ಅರ್ಥ ಆಯ್ತು? ದೇವ್ರು ಯಾವ ಕಾರಣಕ್ಕೂ ಸಿಗೋವಂಥವನಲ್ಲ. ನಮ್ಮಲ್ಲಿ ಬೇಕಾಗಿರೋದು ಇಷ್ಟೇ, ನಾನು ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ವಾಮಿ, ನಂಗೆ ಮಾಡೋ ಅವಕಾಶ ಕೊಡಿದ್ರೆ ಎಲ್ಲ ಅವನೇ ಉಣಿಸ್ಕೊಟ್ಟ. ಮೊನ್ನೆ ನಾನು ಭಾನುವಾರ ಮಾಡಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಅಂದ್ಕೊಂಡಿದ್ದೀನಿ. ಒಬ್ರು ಫೋನ್ ಮಾಡಿದ್ರು, ಸ್ವಾಮಿ ಭಾನುವಾರ ಏನಿದೆ ನಿಮ್ಮ ಕಾರ್ಯಕ್ರಮ? ಏನಿಲ್ಲ, ಏನಾದರೂ ಇದ್ದರೆ ಹೇಳಿ, ಸತ್ಯನಾರಾಯಣ ವ್ರತ ಮಾಡೋಣ, ಸತ್ಯನಾರಾಯಣ ವ್ರತ ಮಾಡೋಣ, ಸಂತೋಷ ಅಷ್ಟೇ. ನಿನ್ನೆ ಎಷ್ಟು ವಿಜೃಂಭಣೆಯಿಂದ ಆಯಿತು ಸತ್ಯನಾರಾಯಣ ವ್ರತ. ಅಂದ್ಕೊಂಡ್ರೆ ಆಗೋದು, ಅವನೇ ಮಾಡಿಸ್ಕೊಡ್ತಾನೆ, ನಡೆಸ್ಕೊಡ್ತಾನೆ, ಅದರಿಂದ ಎಲ್ಲ ಕೊಡ್ತಾನೆ. ಇದು ಎರಡನೇ ಕಥೆ. ಈ ಎರಡನೇ ಕಥೆಯಿಂದ ತಿಳ್ಕೊಂಡವರು ಈಗ ಒಂದ್ಸಲ ಗೋವಿಂದ ನಾಮಸ್ಮರಣೆ ಮಾಡೋಣ. ಶ್ರೀ ಸತ್ಯನಾರಾಯಣ ಸ್ವಾಮಿ ಪಾದಾಲ ಗೋವಿಂದ ಗೋವಿಂದ. ಸರಿಯಾಗಿ ಹೇಳ್ತಾ ಇಲ್ಲ, ಯಾರೋ ಗೋವಿಂದ ಭಕ್ತಿಯಿಂದ ಹೇಳ್ಬೇಕು. ಇನ್ನೊಂದ್ಸಲ ಹೇಳೋಣ, ನೋಡೋಣ. ಶ್ರೀ ಸತ್ಯನಾರಾಯಣ ಸ್ವಾಮಿ ಪಾದಾಲ ಗೋವಿಂದ ಗೋವಿಂದ. ತುಂಬ ಚೆನ್ನಾಗಿ ಗೋವಿಂದ ನಾಮಸ್ಮರಣೆ ಮಾಡಿದ್ರೆ ಅಷ್ಟು ಚೆನ್ನಾಗಿದೆ. ಈಗ ಮೂರನೇ ಕಥೆ. ಇದೇನಪ್ಪ ಅಂದರೆ, ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡೋದ್ರಲ್ಲಿ ನಾವು ಯಾವ ತರಹ ನಡ್ಕೋಬೇಕು ಅನ್ನೋದು, ಸ್ವಾಮಿ ಅನುಗ್ರಹ ಯಾವ ಥರ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಒಬ್ಬ ರಾಜ, ಉಲ್ಕಾಮುಖ ಅಂತ ರಾಜ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಾರೆ. ಇವು ನಮ್ಮ ಡಾಕ್ಟರ್ ದಂಪತಿಗಳು ಮಾಡಿದ್ರೇ ಇಷ್ಟು ಜನ ಬಂದಿದ್ದಾರೆ. ಒಬ್ಬ ರಾಜ ಮಾಡಿದ್ರೆ ಎಷ್ಟು ಜನ ಬರಬೇಕು? ಜನ ಎಲ್ಲರೂ ಬರ್ತಾರೆ. ಎಲ್ಲರೂ ಗೌರವ ವಿಜೃಂಭಣೆ ಪ್ರತಿ ತಿಂಗಳು ಮಾಡ್ತಾ ಇದ್ದಾರೆ, ತಿಂಗಳು ಮಾಡ್ತಾ ಇದ್ದಾರೆ, ಜನ ಬರ್ತಾನೆ ಇದ್ದಾರೆ, ನಡೀತಾನೆ ಇದೆ. ಆ ದೇಶ ತುಂಬ ಚೆನ್ನಾಗಿ ನಡೀತಾ ಇದೆ. ಅಂತಹ ಒಳ್ಳೆಯ ಸಾಮ್ರಾಜ್ಯಕ್ಕೆ ಪಕ್ಕದ ದೇಶದಿಂದ ಒಬ್ಬ ವ್ಯಾಪಾರಿ ಬಂದ, ಸಮಾಧಿ ಅಂತ ಹೆಸರು. ಬಂದವನು ಇಲ್ಲೇನೋ ನಡೀತಾ ಇಲ್ಲ, ಇಷ್ಟೊಂದು ಜನ ಇದ್ದಾರಲ್ಲ, ನಂದು ಏನಾದರೂ ವ್ಯಾಪಾರ ಚೆನ್ನಾಗಿ ನಡೆಯುತ್ತೇನೋ ನೋಡೋಣ ಅಂತ. ಇಲ್ಲಿ ಏನಾಗಬೇಕಾಗಿದೆ ಏನು ಅಂತ ಕೇಳಿದ್ರೆ, ಏನಾಗಬೇಕಾಗಿಲ್ಲಪ್ಪ, ಎಲ್ಲ ರಾಜ ಕೊಡ್ತಾ ಇದ್ದಾನೆ, ನಾವೆಲ್ಲ ಬರ್ತಾ ಇದೀವಿ, ಆರಾಮಾಗಿ ಇಲ್ಲಿ ಕೂತ್ಕೊಂಡು ಸ್ವಾಮಿ ರಾಜ ಹೇಳಿದಾಗ ನಡ್ಕೊಂಡಿದ್ದೀವಿ. ಏನು ಮಾಡ್ತಾರೆ ರಾಜ ಸತ್ಯನಾರಾಯಣ ವ್ರತ ಮಾಡ್ತಾರೆ. ಆದರೆ ರಾಜನ ಹೋಗಿ ಕೇಳೋಣ, ಏನಾದರೂ ಬೇಕಾಗಿದೆಯೇನು ಅಂತ ಹೋಗಿ ರಾಜನ ಹತ್ರ ಹೋಗಿ ಕೇಳಿದ, ರಾಜ ನೀವು ಸತ್ಯನಾರಾಯಣ ವ್ರತ ಮಾಡ್ತಾ ಇದ್ದೀರಿ, ಎಲ್ಲ ನಾರಾಯಣ ಕೊಡ್ತಾನೆ, ನೀವು ಇಟ್ಬಿಟ್ಟು ಆರಾಮಾಗೆ ತೊಗೊಂಡೋಗಿ. ಹೌದು, ಅಂಥದ್ದು ನಿಮಗೆ ಅಷ್ಟೊಂದೆಲ್ಲ ಕೊಡುವಂಥದ್ದು ಹೆಂಗಾಯಿತು ಅಂತ ಕೇಳಿದೆ. ನಂಗೆ ಮಕ್ಕಳಿರಲಿಲ್ಲಪ್ಪ, ಸತ್ಯನಾರಾಯಣ ವ್ರತ ಮಾಡಿದ್ರೆ ಮಕ್ಕಳಾಗ್ತಾರೆ ಅಂತ ಹೇಳಿದ್ರು. ನಾನು ಸತ್ಯನಾರಾಯಣ ವ್ರತ ಮಾಡಿದೆ, ನನ್ನ ಮಗ ಆಯಿತು, ಅದರಿಂದ ನಾನು ದೇಶಕ್ಕೆ ಈಗ ನೋಡ್ಕೊಳ್ಳೋನು ಯುವರಾಜ ರೆಡಿ. ಇದೆಲ್ಲನೂ ಯಾರು ಕೊಟ್ಟರು? ಸತ್ಯನಾರಾಯಣ ಸ್ವಾಮಿ ಕೊಟ್ಟರು ಅಂತ ಹೇಳಿದ ತಕ್ಷಣ ಇವನಲ್ಲಿ ಯೋಚನೆ, ನೀವು ಮದುವೆ ಆಗಿ ತುಂಬ ವರ್ಷ ಆಗಿತ್ತು, ಮಕ್ಕಳಾಗಿಲ್ಲ. ಅವನನ್ನು ನಾನು ಮಾಡಿದ್ರು ನನಗೂ ಮಕ್ಕಳಾಗ್ತಾರಲ್ಲ, ಯಾರಿಗಾದ್ರು ಎಲ್ಲರೂ ಕೊಡ್ತಾನೆ, ಸತ್ಯನಾರಾಯಣ ಸ್ವಾಮಿಗೆ ಏನು ಕೊಡ್ತೀವಿ ಎಲ್ಲ ಕೊಡ್ತಾರಪ್ಪ, ಹಾಗಾದರೆ ನಾನು ಮಾಡ್ತೀನಿ ಅಂತ ಅಂದ್ಕೊಂಡ. ಆದರೆ ಮನೇಲಿ ಕೇಳಬೇಕಲ್ಲ, ಹೆಂಡ್ತಿ ಕೇಳ್ಬಿಟ್ಟು ಮಾಡೋಣ ಅಂತ ಹೆಂಡ್ತಿ ಹತ್ರಕ್ಕೆ ಬಂದ, ಲೀಲಾವತಿ ಅಂತ. ಅವಳನ್ನ ಕೇಳಿದೆ, ಸತ್ಯನಾರಾಯಣ ವ್ರತ ಅಂತ ಹಿಂಗೆ ನೋಡಿದೆ, ಹಿಂಗೆ ನಡೀತಾ ಇತ್ತು, ಅವ್ರು ಮಕ್ಕಳಾಗ್ದಿರೋ ಮಕ್ಕಳಾದಂತೆ, ನಾವು ಮಾಡಿದ್ರೆ ನಮಗೂ ಮಕ್ಕಳಾಗ್ತಾರಲ್ಲ. ಅದಕ್ಕೆ ತಾಯಿ ತುಂಬ ಸಂತೋಷ ಆಗೋಯ್ತು. ತಪ್ಪದಿರ ಮಾಡೋಣ ರೀ, ಯಾವಾಗ ಮಾಡೋಣ?
ಇರಿ ಅಷ್ಟಾತ್ರ ಬೇಡ, ಒಂದೇನೋ ಹೊಟ್ಟೆಲಿ ಬಿದ್ದ ಮೇಲೆ ಮಾಡೋಣ ಅಂತ ಅನ್ಕೊಂಡ. ಆ ತಿಂಗಳೇ ತಿಂಗಳು ತಪ್ಪಿತು, ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು. ಅವಳು ಬಂದು ಗಂಡನ ಕೈಲಿ ಹೇಳಿದ್ರು, ಇನ್ನೂ ನಾವು ಅನ್ಕೊಳಕ್ಕಿಲ್ಲ, ಆಗಲೇ ಸತ್ಯನಾರಾಯಣ ದೇವರು ನಮ್ಗೆ ಅನುಗ್ರಹ ಕೊಟ್ಟಿದ್ದಾನೆ, ಇನ್ನು ಮಗು ಹುಟ್ಟಬೇಕಲ್ಲ, ಅಷ್ಟರಲ್ಲಿ ಏನಾಗುತ್ತೆ, 9 ತಿಂಗಳು ಕಾಯೋದ್ರಲ್ಲಿ ಏನಿದೆ. 9 ತಿಂಗಳಿಗೆ ಮಗುನೂ ಆಯಿತು, ಹೆಣ್ಮಗು ಹುಟ್ಟುದು, ತುಂಬ ಮುದ್ದಾಗಿರೋ ಮಗು. ಅವಳಿಗೆ ಕಳಾವತಿ ಅಂತ ಹೆಸರಿಟ್ರು, ಯಾಕಂದ್ರೆ ಒಳ್ಳೆ ಕಳೆಗೆ ಒಳ್ಳೆ ತುಂಬ ಚೆನ್ನಾಗಿದೆ ಮಗು. ಆ ಹುಡುಗಿ ಹುಟ್ಟಿದ ಮೇಲೆ ಅವ್ರ ಅಮ್ಮ ಹೇಳಿದ್ರು, ಏನ್ರಿ ಸತ್ಯನಾರಾಯಣ ಅಂತ, ಇನ್ನೂ ಸಣ್ಣ ಕೂಸು, ಇದರಲ್ಲಿ ಏನು ಮಾಡ್ತೀವಿ, ಸ್ವಲ್ಪ ಬೆಳೀಲಿ. 8 ವರ್ಷ ಬಂತು ಆ ಮಗುಗೆ, ಅಂದರೆ ನೋಡಿ ಎಷ್ಟು 9 ವರ್ಷ ಮೇಲೆ ಆಯ್ತಲ್ಲ, ಅವ್ನು ಅಂದ್ಕೊಟ್ಟು 8 ವರ್ಷ ಮಗು ಬಂತು ಅಂದರೆ ಪೋಸ್ಟ್ಪೋನ್ ಮಾಡ್ದ. ಮತ್ತೆ ಏನಂತ, ಅವಾಗೆಲ್ಲ 8 ವರ್ಷಕ್ಕೆ ಮದುವೆ ಮಾಡೋರು ಮಕ್ಕಳು, ಹೆಣ್ಮಕ್ಳಿಗೆ. ಇವಾಗ 10 ಆ್ಯಡ್ ಮಾಡಿದ್ದಾರೆ, ಏನೋ 18 ಮಾಡಿಬಿಟ್ಟಿದ್ದಾರೆ, ಹೌದಲ್ಲ. 8 ವರ್ಷಕ್ಕೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ನಾನು ಎಷ್ಟೋ ಜನಕ್ಕೆ ಕೇಳ್ತಾ ಇದ್ದೆ. ಯಾಕೆ ಅದು ನಮ್ಮ ಶಾಸ್ತ್ರಗಳಲ್ಲಿ ಅಷ್ಟವರ್ಷ ಭವೇತ್ ಕನ್ಯಾ ಅಂತ ಬರೆದಿದ್ದಾರೆ, ಯಾಕೆ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ಆಮೇಲೆ ಮದುವೆ ಮಾಡೋಕೆ ಹೋದರೆ ಅವ್ರಿಗೆ ಇವಾಗ ಬೇಡ, ನಾನು ಇನ್ನೂ ಸೆಟ್ಲ್ ಆಗಬೇಕು, ಆಮೇಲೆ ಗಂಡ ಅವನಿಗೆ ಕಾರ್ ಇದೆಯಾ, ಅವನಿಗೆ ಎಷ್ಟು ಪ್ಯಾಕೇಜು, ಅವನಿಗೆ ಸ್ವಂತ ಮನೆ ಸಿಟಿಲಿ ಇದೆಯಾ, ಅವ್ರಿಗೆ 2 ಇದೆಯಾ ಗ್ರಹಗಳು ಇದೆಯಾ ಇಲ್ವಾ, ಗೊತ್ತಲ್ಲ 2 ಗ್ರಹಗಳು ಅಂದರೆ ಏನು ಅಂತ ಗೊತ್ತಿಲ್ಲ ನಿಮಗೆ. ಅತ್ತೆ ಮಾವನ ಇದಾದ್ರೆ ಇಲ್ವಾ, ಈ ಥರದ ಒಂದು ಬುದ್ಧಿ ಶುರು ಆಗುತ್ತೆ ಯಾರಿಗೆ ಸ್ವಲ್ಪ ವಯಸ್ಸಾದ್ಮೇಲೆ ಹೆಣ್ಮಕ್ಳು. ಅದಕ್ಕಿಂತ ಮುಂಚೆ ಮಕ್ಕಳು ಮದುವೆ ಮಾಡಿದ್ರೆ ಆರಾಮಾಗಿ ಯಾವ ಮನೆಯಾಗಿದ್ರು ಚೆನ್ನಾಗಿ ಹೊಂದಾಣಿಕೆ ಇದೆ. ಎಷ್ಟು ಚಿಕ್ಕ ಮಕ್ಕಳಲ್ಲಿ ನೀವು ಯಾರ್ಯಾರು ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದ್ದೀರೋ ನೀವು ಆರಾಮಾಗಿ ಆ ಮನೆಗೆ ಚೆನ್ನಾಗಿ ಹಚ್ಕೊಂಡ್ಬಿಟ್ಟಿರ್ತೀರ. ಇಲ್ಲದೇ ಇದ್ರೆ ಬರೋವಾಗಲೇ ಯೋಚನೆ ಏನಂತ, ಎಲ್ಲಿ ನಮ್ಮ ಮನೆ ಸಪರೇಟ್ ಅಂತ ಕೇಳೋಕೆ ಶುರು ಮಾಡಿ. ಅದಕ್ಕಾಗೆ ನಮ್ಮ ಪೂರ್ವಿಕರು ಹೆಣ್ಮಗಳಿಗೆ 8 ವರ್ಷಕ್ಕೆ ಮದುವೆ ಮಾಡಬೇಕು ಅಂತ ಹೇಳಿದ್ರು. ಆದರೆ ಇವಾಗ ನಾನು ಹೇಳಿದ್ರೆ ನನ್ನ ಜೈಲಲ್ಲಿ ಹಾಕ್ತಾರೆ 8 ವರ್ಷ ಅಂತಾರೆ. ಆದರೆ 8 ವರ್ಷಕ್ಕೆ ನನ್ನ ಯಾರೋ ಮಗು ಬಂದು ನಮಸ್ಕಾರ ಮಾಡ್ಕೊಂಡು 8 ವರ್ಷ 8 ವರ್ಷ ಆಗಿದ್ರೆ ಮದುವೆ ಮಾಡ್ಕೋಬೋದು ಅಂತ ಹೇಳಿದ್ರೆ ಅವರೆಲ್ಲ ಆಶ್ಚರ್ಯ ಹೋಗ್ತಾರೆ. ನಮಗೆ ಒಂದು ತಪ್ಪು ಭಾವನೆ ಇದೆ, ಮದುವೆ ಅಂದರೆ ಏನು ಅಲ್ಲ. ಮದುವೆ ಅಂದರೆ ನಮಗಿರೋ ನಮ್ಮ ದೇಶದ ನಮ್ಮ ಮನುಸ್ಮೃತಿಯ ಒಂದು ಭಾವನೆ ಏನಂದರೆ ಈ ಜನ್ಮದಲ್ಲ, ಜನ್ಮಾಂತರ ಸಂಬಂಧ ಅಂತ ನಾವು ಮದುವೆ ಅನ್ಕೊಳ್ಳೋದು. ನಾನೇನೋ ನನಗೆ ಇಷ್ಟ ಆಯಿತು, ಅದಕ್ಕೆ ಅವಳಿಗೆ ಇಷ್ಟ ಆಯಿತು, ಅದಕ್ಕೆ ನಾವಿಬ್ಬರು ಲವ್ ಮಾಡಿದ್ವಿ, ಮದುವೆ ಮಾಡ್ಕೊಂಡ್ವಿ ಅಂತ ಹೇಳ್ಕೊತಾ ಇರ್ತಾರಲ್ಲ, ಅದಲ್ಲ. ಆಗ್ಬೋದು, ಲವ್ ಇರಬೇಕು, ಮದುವೆಯಲ್ಲಿ ಲವ್ ಇರಬೇಕಾಗಲಿ, ಲವ್ವಿಂದ ಮದುವೆ ಆಗಬೇಕು. ಹಂಗೆ ಲವ್ ಮಾಡಿದವ್ರನ್ನೆಲ್ಲ ಮದುವೆ ಮಾಡ್ಕೊಂಡು 7 ಜನ ಮಾಡ್ಕೋಬೇಕು, ಗೊತ್ತಿಲ್ಲ, ಹೌದಲ್ಲ, ಅದಲ್ಲ ಜೀವನ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟವರ್ಷ ಭವೇತ್ ಕನ್ಯಾ ಅಂತ ಮಾಡಿದ್ರು. ಆ ಹುಡುಗಿಗೆ 8 ವರ್ಷ ಬಂತಲ್ಲ, ಅದಕ್ಕೆ ಮದುವೆ ವಯಸ್ಸು ಬಂತು, ಅವಳು ಮದುವೆ ಮಾಡಿಬಿಟ್ಟು ಅಳಿಯನು ಬಂದುಬಿಡ್ತಾನೆ. ಅವಾಗ ಅವ್ರ ದಂಪತಿಗಳು ನಾವು ದಂಪತಿಗಳು ಕೂತ್ಕೊಂಡು ಸತ್ಯನಾರಾಯಣ ವ್ರತ ಮಾಡೋದು, ಹೆಂಗೂ ಮದುವೆಯಲ್ಲಿ ಸತ್ಯನಾರಾಯಣ ವ್ರತ ಮಾಡ್ತೀವಲ್ಲ ಅಂತ ಅವ್ನು ಹೇಳ್ದ. ಅವಳು ಪಾಪ ಸಂತೋಷ ಆಯಿತು. ಅವ್ರು ಯಾವಾಗಾದ್ರೆ ಅಂದ್ಕೊಂಡ್ರು, ಒಳ್ಳೆ ಹುಡುಗರು ಸಿಕ್ಬಿಟ್ಟ ಅವ್ರಿಗೆ, ಒಬ್ಬಳೆ ಮಗಳು, ಮನೆ ಅಳಿಯನೇ ಬಂದುಬಿಟ್ಟ, ಯೋಚನೆನೇ ಇಲ್ಲ, ಚಿಕ್ಕವನು. ಇವಳೇ 8 ವರ್ಷ ಇದ್ರೆ ಅವನೇನೋ 10-12 ವರ್ಷದಲ್ಲ ಇರ್ತಾನೆ. ಬಂದು ಮದುವೆ ಮಾಡಿದ್ಮೇಲೆ ತುಂಬ ಆನಂದವಾಗಿತ್ತು. ಅವಳು ಕೇಳಿದ್ರು, ಲೀಲಾವತಿ ಏನ್ರಿ ಸತ್ಯನಾರಾಯಣ ವ್ರತ ಅಂತ. ಸಣ್ಣ ಮಕ್ಕಳು ಅವ್ರು ಇನ್ನೂ ಎಲ್ಲಿ ಇದಕ್ಕೆ ಸಂಸಾರಕ್ಕೆ ಬಂದಕ್ಕೆ ಇನ್ನೂ ವಯಸ್ಸಿಲ್ಲ, ಸ್ವಲ್ಪ ಅವ್ರ ವಯಸ್ಸು ಬರಲಿ, ಅವ್ರು ಹೆಂಗೋ ಬರ್ತಾರಲ್ಲ ಅಷ್ಟಕ್ಕ ಇವನ್ನ ನಾನು ಚೆನ್ನಾಗಿ ಟ್ರೈನಿಂಗ್ ಮಾಡ್ತೀನಿ, ವ್ಯಾಪಾರದಲ್ಲಿ ಒಳ್ಳೆ ವ್ಯಾಪಾರ ಮಾಡಿಸಿ ಅವ್ನು ಚೆನ್ನಾಗಿ ಮಾಡ್ತೀನಿ, ಆವಾಗ ಮಾಡೋಣ ಅಂತ ಅದನ್ನು ಏನು ಮಾಡ್ದೆ ಅವನು ಮುಂದಕ್ಕೆ ಹಾಕಿ. ಅವನು ಅಂದ್ಕೊಂಡಂಗೆ ವ್ಯಾಪಾರನೂ ಬೆಳೀತು. ಅಳಿಯನ್ ತೊಗೊಂಡು ಇವನು ಫಾರಿನ್ ಕೊಟ್ಟೋದ, ಅಲ್ಲಿ ಇನ್ನೂ ಚೆನ್ನಾಗಿ ವ್ಯಾಪಾರ ಮಾಡ್ಬೋದು, ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಮಾಡ್ಬೋದು ಅಂತ. ಇಲ್ಲಿ ಇವರಿಬ್ಬರು ಇಲ್ಲಿದ್ದಾರೆ, ಅವ್ರು ಎಲ್ಲೆಲ್ಲಿ ಸಂಪಾದಿಸ್ತಾ ಇದ್ರು, ಹೆಂಡತಿಗೆ ಮಗಳಿಗೆ ಕಳಿಸ್ತಾ ಇದ್ದಾರೆ, ಎಲ್ಲಿಂದಾನು ದುಡ್ಡು ಕಳಿಸ್ತಾ ಇದ್ದಾರೆ. ಇವರು ಎಲ್ಲಾದರೂ ತಿರ್ಕೊಳ್ಳಿ, ನಮಗಂತೂ ಚೆನ್ನಾಗಿದೆಯಲ್ಲ ಅಂತ ಆರಾಮಾಗಿ ಇವ್ರು ಇಲ್ಲಿದ್ದಾರೆ. ಅವರಲ್ಲಿ ಸುತ್ಕೊಂಡು ಕಿತ್ಕೊಂಡು ಕಷ್ಟಪಟ್ಕೊಂಡು ಎಲ್ಲ ಸಂಪಾದಿಸಿ ದುಡ್ಡು ಹೊತ್ಕೊಂಡು ತಿರುಗೋದು ಕಷ್ಟ ಅಲ್ಲ, ಅದಕ್ಕೆ ಅದನ್ನೆಲ್ಲ ವೈಡು ಮಾಡ್ಕೊಂಡು ಸಣ್ಣ ಸಣ್ಣ ಚೀಲಗಳು ಹಾಕ್ಕೊಂಡು ಇಟ್ಕೊಂಡು ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಇವ್ರಿಗೆ ಕೊನೆಗೆ ಏನಾಯಿತು ಅಂದರೆ, ಹಿಂಗೆ ತಿರುಗ್ತಾ ಇವ್ರು ಯಾವುದರಿಂದ ಬಿದ್ದರು ಇವರು? ಅದರಿಂದ ಬಿದ್ದರು. ಯಾರನ್ನು ಬಿಟ್ಟರು? ನಾರಾಯಣನ ಮತ್ತೆ ಬಿಟ್ಟರು. ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಇರ್ತೀರಾ, ಯಾರಾದ್ರೂ ನಿಮ್ಮ ಮನೆಗೆ ಬಂದು ನೀನು ಹೆಂಡ್ತಿನ ಕಳಿಸು ಅಂದರೆ ಏನಂತಾರ್ರಿ ಗಂಡ? ಹೊಡಿಬೇಕಾ ಅಂದರೆ, ಹೌದಲ್ಲ? ಯಾಕೆ ಹೆಂಡ್ತಿನ ಕಳಿಸು ಅಂದರೆ ಅಲ್ಲ, ಹಾಗೆ ಲಕ್ಷ್ಮೀನ ಕಳಿಸು, ನಾರಾಯಣ ಬೇಡ ಅಂದರೆ ಏನಾಗುತ್ತೆ? ನಾರಾಯಣ ಕೋಪ ಬರುತ್ತಾ ಇಲ್ಲ? ನಾರಾಯಣ ಕೋಪ ಬಂತು, ನಾನು ಬೇಕಾಗಿಲ್ಲ, ನನ್ನ ಹೆಂಡತಿ ಬೇಕಾಗಿದೆಯಲ್ಲ ನಿನಗೆ ಅಂತ ಅವ್ರಿಗೆ ಸರಿ ಇವ್ರು ಬುದ್ಧಿ ಹೇಳೋ ಸಮಯ ಬಂತು ಅಂತ ನಾರಾಯಣ ಏನು ಮಾಡ್ದ, ಅವ್ರು ಯಾವುದೋ ಒಂದು ರಾಜ್ಯದಲ್ಲಿ ಒಂದು ಛತ್ರದಲ್ಲಿ ಮಲಗಿದ್ದಾರೆ, ಇವೆಲ್ಲ ಇಟ್ಕೊಂಡು ಮೂಟೆಯಲ್ಲಿ ಇಟ್ಕೊಂಡಿದ್ರು ಮಾವ ಅಳಿಯ. ಆ ರಾಜನ ಖಜಾನೆಯಲ್ಲಿ ಇಬ್ಬರು ಕಳ್ಳರಾಗಿ ನಾರಾಯಣ ರೂಪ ತೊಗೊಂಡು ಹೋಗಿ ಆ ಖಜಾನೆಯಲ್ಲಿರೋ ಇದನ್ನು ತೊಗೊಂಡು ಯಾರಿಗೆ ರಕ್ಷಕ ಭಟರಿಗೆ ಕಾಣಿಸ್ತಾರ ಅವ್ರು ಅಟ್ಟಿಸ್ಕೊಂಡು ಬರೋ ಥರ ಮಾಡ್ಕೊಂಡು ಅವ್ರಿಗೆ ದಾರಿ ತೋರಿಸ್ಕೊಂಡು ಬಂದು ಇದನ್ನು ಅವ್ರಿಬ್ಬರ ಮಧ್ಯೆ ಮಲಗಿರೋರ ಮಧ್ಯದಲ್ಲಿ ಹಾಕ್ಬಿಟ್ಟು ಮಾಯ.
ಇವ್ರು ಬಂದರು ಹಿಂಗೆ ಹಿಂಗೆ ನೋಡಿದ್ರು ಅದು ಸಿಕ್ತು. ಇದು ರಾಜಂದಿದ್ದು ಅಂತ ಇವ್ರು ಅಂತ ಎದ್ರು ಏನೇನು ಅಂತ ಏನಂತ ಅವ್ರ ಕೈ ಕಾಲಿ ಕಟ್ಟಿ ಅವ್ರ ಬಾಯಿ ಕಟ್ಟಾಕ್ಬಿಟ್ಟು ಅವ್ನ ಮೂಟೆಗಳ ಥರ ಎತ್ಕೊಂಡು ಹೋದ್ರು ಎಲ್ಲಿಗೆ, ರಾಜನ ಹತ್ರಕ್ಕೆ. ರಾಜ ಮಲಗಿದಾನೆ, ಎಬ್ಬಿಸಿದ್ರು ರಾಜ. ಇವರಿಬ್ಬರು ಖಜಾನೆನ ಕಳ್ತನ ಮಾಡಿ ಹೋಗ್ತಾರೆ, ಸಿಕ್ಬಿಟ್ಟಿದ್ರು. ಇವರಿಬ್ರು ಕಳ್ಳರು ಅಂತ ಹೇಳಿದ್ರೆ ರಾಜ ಯಾವ ಮೂಡ್ನಲ್ಲಿ ಇದ್ನೋ ಯಾವ ಇದರಲ್ಲಿ ಇದ್ನೋ ಅವ್ನು ತೊಗೊಂಡು ಜೈಲಲ್ಲಿ ಹಾಕಿದ್ರು. ವಿಚಾರಣೆ ಎಲ್ಲ ಏನಿಲ್ಲ, ಜೈಲಲ್ಲಿ. ನಾರಾಯಣನ ಒಂದು ಆಗ್ರಹ ಬಂದಾಗ ಯಾವುದು ನಮ್ದೆಲ್ಲ ಇದೆಯಲ್ಲ, ಏನು ಕಾನೂನು ಏನು ಕೆಲಸ ಮಾಡಲ್ಲ. ನಾನು ಅಪೀಲ್ ಮಾಡ್ಕೊತೀನಿ, ನಾನು ಹೈಕೋರ್ಟ್ಗೆ ಹೋಗ್ತೀನಿ, ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ಯಾವುದೂ ನಡೆಯೋದಿಲ್ಲ. ಆಗ್ಬಿಟ್ರು ಒಳಗಡೆ ಗೊತ್ತಾಗಿದೆ. 1 ವರ್ಷ ಆಯಿತು. ಇವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ. ಈ ತಾಯಿ ಮಗಳಿಗೆ ಬರೋ ದುಡ್ಡು ನಿಂತೋಯ್ತು, ಇರೋದೆಲ್ಲ ಖರ್ಚಾಗೋಯ್ತು, ಮನೇಲಿರೋವೆಲ್ಲ ಮಾರ್ಕೊಂಡಾಯ್ತು. ಇನ್ನೇನು ಗತಿ? ಅವಾಗ ಅವ್ರ ಅಮ್ಮ ಅಂದು, ನೋಡಮ್ಮ ನಮ್ಗೆ ಎಲ್ಲೋ ಅವ್ರು ಇದಾರೋ ಇಲ್ವೋ ಕೂಡ ಗೊತ್ತಿಲ್ಲ, ಹೆಂಗೊಂದ ನಾವು ಜೀವನ ಮಾಡಬೇಕು, ನಿನ್ನ ಕಾಪಾಡ್ಕೋಬೇಕಮ್ಮ, ನಾನು ಎಲ್ಲೊಂದು ಕಡೆ ಕೆಲಸ ಮಾಡ್ಕೊಂಡು ಬರ್ತೀನಿ. ನನಗೇನು ಕೆಲಸ ಬರುತ್ತೆ? ನಾನು ಎಲ್ಲ ಇಷ್ಟು ದಿವಸ ನನ್ನ ಗಂಡ ನೋಡ್ಕೊಂಡ, ಇವಾಗ ನನಗೇನು ಬರುತ್ತೆ? ಮನೆ ಕೆಲಸ ಬಿಟ್ಟರೆ ಇಲ್ಲ, ಎಲ್ಲೊಂದು ಕಡೆ ಪಾತ್ರೆ ಗೀತ್ರೆ ತೊಳ್ಕೊಂಡು ಮನೆಗೆ ಮಾಡ್ಕೊಂಡು ಬರ್ತೀನಿ, ನಿನ್ನ ಮನೇಲಿ ಇರಮ್ಮ, ಎಲ್ಲೂ ಹೋಗ್ಬೇಡ, ವಯಸ್ಸಿಗೆ ಬರ್ತಿದೆಯಾ, ನಿಂಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಪಾಪ ಅಮ್ಮ ಹುಡ್ಕೊಂಡು ಹೋದ್ರೆ ನಾರಾಯಣ ತುಂಬ ಕೃಪೆ. ನಾವು ತಪ್ಪು ಮಾಡೋದು ಕ್ಷಮಿಸೋ ತುಂಬ ದೊಡ್ಡ ಹೃದಯ. ನಮ್ಮ ಅಪ್ಪ ಅಮ್ಮನೇ ನಾವು ತಪ್ಪು ಮಾಡಿದ್ರೆ ಇಲ್ಲ ಮತ್ತೆ ಅಂತ ಕರೀತಾರೆ. ಅಂಥವ್ನು ನಾರಾಯಣ ಹಿಂಗಿರ್ಬೇಕು. ಅದಕ್ಕೆ ಅವಳಿಗೆ ದಾರಿ ತೋರಿಸಿದ ಎಲ್ಲಿಗೆ? ಒಂದು ಮನೆಗೆ. ಆ ಮನೇಲಿ ಈ ಥರ ಸತ್ಯನಾರಾಯಣ ವ್ರತ ನಡೀತಾರೆ. ಅವಳಿಗನ್ನಿಸ್ತು ಇಲ್ಲೇನ ಕೆಲಸ ಇರುತ್ತೆ ಅಂತ ನಿಂತಿದ್ರೆ ಅವ್ರು ಬಂದು, ಅಯ್ಯೋ ಬಂದ್ಯಮ್ಮ ತಾಯಿ, ಯಾರು ಬಾಮ್ಮ, ಪಾತ್ರೆಗಳೆಲ್ಲ ತುಂಬ ಉಳಿದು ಯಾರು ಇಲ್ಲ, ತೊಳಿಬಿದ್ದಿ ಬಾ ಅಂತ ಅವಳು ಕರೆದ್ರೆ ಅವಳು ಪಾತ್ರೆ ತೊಳಿತಾ ಕೇಳೋದು, ಏನು ನಡೀತಾ ಇದೆಯಮ್ಮ ಇಲ್ಲಿ? ಸತ್ಯನಾರಾಯಣ ಸ್ವಾಮಿ ವ್ರತ ಅಂದಿದ ತಕ್ಷಣ ಅವಳಿಗೆಲ್ಲ ಮೈಯೆಲ್ಲ ಒಂಥರ ಆಗೋಯ್ತು. ಎಷ್ಟು ವರ್ಷಗಳಿಂದ ನಾನು ಮಾಡಬೇಕು ಅಂದ್ಕೊಂಡು ಮಾಡಿದಿರ ಈ ಸ್ಥಿತಿಗೆ ಬಂದ್ವಲ್ಲ, ತುಂಬ ತಪ್ಪಾಯ್ತಲ್ಲ ಅಂತ ನಾರಾಯಣನ ಅಲ್ಲೇ ಬೇಡ್ಕೊಂಡು, ತಪ್ಪಾಯ್ತು ಸ್ವಾಮಿ, ಮತ್ತೆ ನನಗೆ ಅವಕಾಶ ಕೊಟ್ಟರೆ ಮಾಡ್ಕೊತೀನಿ ಅಂತ. ಅವಳು ಅಂದ್ಕೊಂಡಿದ್ದೆ ಕ್ಷಣ. ಅವಳೆಲ್ಲ ಆದಮೇಲೆ ಬೇಕಾದಷ್ಟು ವಸ್ತುಗಳು ಮಿಕ್ಕೋಗಿದೆ, ಇನ್ನೇನು ಮಾಡ್ಕೊತೀವಿ, ಇವೆಲ್ಲ ತೊಗೊಂಡೋಗಮ್ಮ ಅಂತ ಬೇಕಾದ್ರು ಇನ್ನೊಂದು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡೋಷ್ಟು ಕೊಟ್ಟು ಅವಳ ಮನೆಗೆ ಬಂದು ಅಲ್ಲಿರೋದನ್ನೇ ಒಂದು ಕಲಶ ಇಟ್ಕೊಂಡು ಅದನ್ನೇ ಇದು ಮಾಡ್ಕೊಂಡು ಅವಳಿಗೆ ಆದಷ್ಟು ಮಾಡಿಕೊಂಡು ಎಲ್ಲರೂ ಅಕ್ಕಪಕ್ಕದವ್ರು ಕರೆದು ನಾನು ಸತ್ಯನಾರಾಯಣ ವ್ರತ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡು ಅಲ್ಲಿ ರಾಜನಿಗೆ ಕನಸಿನಲ್ಲಿ ನಾರಾಯಣ ಕಾಣಿಸ್ತಾರೆ. ಇದು ಕೇಳಿದಾಗ ನನಗೆ ಈ ಕತೆ ಕೇಳಿದಾಗ ಅನ್ನಿಸ್ತು, ಇಲ್ಲಿ ಬೆಳಿಗ್ಗೆ ಇವಳು ವ್ರತ ಮಾಡ್ತೀನಿ ಅಂದರೆ ಅವ್ನಿಗೆ ಅಲ್ಲಿ ಕನಸಿನಲ್ಲಿ ಕಾಣಿಸೋದು ಅಂದರೆ ಅವ್ನು ಏನು ಬೆಳಿಗ್ಗೆ ನಿದ್ದೆ ಮಾಡ್ತಾ ಇದ್ದಾನೆ ರಾಜ ಅಂದ್ಕೊಂಡೆ. ಅಲ್ಲ, ಅದು ಅಮೇರಿಕ ಆಗಿರುತ್ತೆ, ಯಾಕಂದರೆ ಅಲ್ಲಿ ನಿದ್ದೆ ಮಾಡುತ್ತೆ. ಅಂದರೆ ಇವ್ರು ಅಲ್ಲಿಗೆ ಹೋಗಿರ್ತಾರೆ. ತುಂಬ ಜನ ನಿಮ್ಮವರೆಲ್ಲ ಅಮೇರಿಕಲ್ಲಿ ಇರ್ತಾರಲ್ಲ, ಇದಕ್ಕೋಸ್ಕರ ಹೋಗಿರ್ತಾರೆ. ಯಾಕೋಸ್ಕರ ಹೋಗಿರ್ತಾರೆ? ನಾರಾಯಣನಿಗೋಸ್ಕರ ಹೋಗಿರ್ತಾರೆ. ಯಾರಿಗೋಸ್ಕರ ಹೋಗಿರ್ತಾರೆ? ಲಕ್ಷ್ಮಿಗೋಸ್ಕರ ಹೋಗಿರ್ತಾರೆ. ಅದಕ್ಕೆ ಅಲ್ಲಿ ನಾರಾಯಣ ರಾಜಕ್ಕೆ ಪ್ರತ್ಯಕ್ಷವಾಗಿ, ನನ್ನ ಭಕ್ತರಿಬ್ಬರನ್ನ ನೀನು ಏನು ವಿಚಾರ ಮಾಡ್ತೀರಾ, ನೀನು ಹಂಗೆ ಜೈಲಲ್ಲಿ ಹಾಕಿದೀಯಾ, ನಿನ್ಗೇನಾದರೂ ಧರ್ಮನ, ನೀನು ಹಿಂಗೆ ನಡ್ಕೊಂಡ್ರೆ ನೋಡಿ ನಾನು ನಿನ್ಗೆ ಏನು ಮಾಡ್ತೀನಿ ಅಂದರೆ, ಯಾರು ಮಾಡಿದೆ ನೋಡೋಗಲ್ಲಿ ಇಬ್ಬರು ಇದ್ದಾರೆ ಜೈಲಿನಲ್ಲಿ ಅಂದರೆ, ಬಾ ನಾರಾಯಣನ ದರ್ಶನ ಆಯಿತು ಅಂತ ಸಂತೋಷವಾಗಿ ಓಡೋದು ಇವರೆಲ್ಲ ಗಡ್ಡೆಗಳು ಬೆಳ್ಕೊಂಡು ಹಿಂಗೆ ಕೂತಿದ್ದಾರೆ. ಪಾಪ ಏನೋ ಅವ್ರಿಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಇವ್ನು ಬಂದಿದ್ದೆ ರಾಜ ಬಂದವ್ರ ಕಾಲ ಮೇಲೆ ಅವತ್ತಿನ ದಿವಸ 1 ವರ್ಷದ ಕೆಳಗೆ ಇವ್ನು ಎತ್ಕೊಳೋಕೆ ಒಳಗೆ ಹಂಗೆ ಅನ್ನೋ ಇವತ್ತು ಬಂದು ಕಾಲ ಮೇಲೆ ಬೀಳ್ತಾ ಇದ್ರು. ಅವ್ರು ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ ಅಂತ. ಕಾಲ ಮೇಲೆ ಬಿದ್ದು, ಕ್ಷಮಿಸಿ, ನೀವು ನಾರಾಯಣನ ಭಕ್ತರಂತೆ ಅಂದರೆ ಅವ್ರಿಗೆ ಒಂದು ಸಲ ಎಲ್ಲ ನೆನಪು ಬಂದು, ನಾವು ಹೆಂಗಿತ್ತು, ಎಲ್ಲೆಲ್ಲಿ ಹೋಗಿ ಯಾವ ಸ್ಥಿತಿಗೆ ಬಂದ್ವಿ, ನಿಮಗೆ ತಪ್ಪಾಯ್ತು, ನಮ್ಮಿಂದ ತಪ್ಪಾಯಿತು, ನಿಮ್ದೆಲ್ಲ ತೊಗೊಂಡೋಗಿ, ನಿಮ್ದೆಲ್ಲನೂ ಅಲ್ಲ, ಅದಕ್ಕೆ ಎಷ್ಟು ಬೇಕೋ ಇನ್ನೊಂದಿಷ್ಟು ಒಂದು ದೊಡ್ಡ ನೌಕೆ ತುಂಬ ತುಂಬಿಸ್ಕೊಡ್ತೀನಿ, ಎಲ್ಲ ತೊಗೊಂಡೋಗಿ ಅಂತ ಕಳಿಸು. ಇವ್ರಂತೂ 1 ವರ್ಷ ಜೈಲಲ್ಲಿ ಇದ್ರು ಪರವಾಗಿಲ್ಲ, ನಮಗಂತೂ ನಾರಾಯಣನ ಕೃಪೆ ಆಯಿತು ಅಂತ ಇವರು ಹೊರಟರು. ಇದು 3ನೇ ಕತೆ. ಈ 3ನೇ ಕತೆ ಏನು ಹೇಳುತ್ತೆ ನೋಡಿ, ನಾವು ಅಂದ್ಕೊಳ್ಳೋದು ಸುಲಭ, ಆದರೆ ತೊಂದರೆಗಳು ಬರ್ಬೋದು. ತೊಂದರೆಗಳು ಬಂದಿರೋ ಯಾವುದು ಜೀವನದಲ್ಲಿ ಇರಲ್ಲ. ಈ ಮನೆ ಕಟ್ಟಿ ನೋಡು ಅಂತಾರೆ, ಏನು ಸುಮ್ಮನೆ ಆಗುತ್ತಲ್ಲ, ಹಿಂಗೆ ಅಂದಿದ ತಕ್ಷಣ ಮನೆ ಆಗಿದ್ದಾರೆ ಸರ್, ಇಲ್ಲ, ಎಷ್ಟು ಇನ್ನೂ ಇದೆ ಆಗಬೇಕಾಗಿರೋದು, ಹೌದಲ್ವ? ಇರುತ್ತೆ, ಆದರೆ ಬಿಡ್ತೀವ? ಇಲ್ಲ. ಯಾವುದಾದ್ರೂ ಒಂದು ಮಾತು ತೊಗೊಂಡ್ಮೇಲೆ ಅದನ್ನು ನೆರವೇರಿಸಲೇಬೇಕು, ಅದು ಸತ್ಯ. ಅದೇ ಸತ್ಯ ವ್ರತ. ಸತ್ಯವಾಗಿ ಜೀವನ ಮಾಡೋದಂದ್ರೆ ಒಂದ್ಸಲ ಮಾತು ಕೊಟ್ಟ ಮೇಲೆ ಮಾತಿಗೆ ನಿಲ್ಲೋದು. ರಾಮನ್ನ ಯಾಕೆ ದೇವ್ರಂದ್ರು? ಮಾತು ಕೊಟ್ಟಾಗೆ ನಡ್ಕೊಂಡ. ಅಪ್ಪನ ಮಾತು ಕೊಟ್ಟಿದ್ದ, ಅಪ್ಪ ಹೇಳ್ದಾಗ ಕೇಳ್ದ. ಹೆಂಡತಿಗೆ ಮಾತು ಕೊಟ್ಟರೆ, ಸ್ನೇಹಿತಂಗೆ ಮಾತು ಕೊಟ್ಟರೆ ಪ್ರಜೆಗೆ ಮಾತು ಕೊಟ್ಟಾಗೆ ನಡ್ಕೊಂಡ. ಅದಕ್ಕೆ ರಾಮ ದೇವರು. ಸೊ ಮಾತು ಕೊಟ್ಟಂಗೆ ನಡೆದ್ರೆ ನಿಮಗೆ ದೇವರು ಅನುಗ್ರಹ ಇರುತ್ತೆ. ಮಾತು ಬಿಟ್ಟರೆ ದೇವರ ಆಗ್ರಹನೂ ಇರುತ್ತೆ. ಇದು ತಿಳ್ಕೊಳ್ಳಿ. ಆಗ್ರಹ ಅಂದರೆ ಇನ್ನೇನಿಲ್ಲ, ಮತ್ತೆ ನಮ್ಮನ್ನು ದಾರಿಗೆ ತರೋದಕ್ಕೆ ದೇವರು ತೋರಿಸ್ಕೊಡ್ತಾನೆ. ಯಾಕೆ? ಸಂಕಟ ಬಂದರೆ, ಸಂಕಟ ಬರದೇ ಇರೋ ದೇವರು ಬರಲ್ಲ. ಮತ್ತೆ ಇವತ್ತು ಸ್ವಲ್ಪ ಬ್ಯುಸಿ ಅಂತ ಸ್ವಲ್ಪ ಬರೋದೇ, ಸ್ವಾಮಿ ಯಾಕಪ್ಪ ಈ ತೊಂದರೆ. ದೇವರು ತೊಂದರೆ ಕೊಡಲ್ಲ. ನೀವು ದಾರಿ ತಪ್ಪಿ ಬಿದ್ದಿದ್ದೀರ, ದಾರಿಲಿ ಹೋಗ್ಬೇಕಾದ್ರೆ ಪಕ್ಕಕ್ಕೆ ಹೋದ್ರೆ ಬೀಳ್ತೀರಾ ಇಲ್ವಾ? ಬಿದ್ದಿದ್ದೀರ. ದೇವ್ರು ತೊಂದರೆ ಕೊಡೋದಕ್ಕಲ್ಲ, ನೀನು ಬಿದ್ದಿರೋದು ಎತ್ತಿ ಮತ್ತೆ ದಾರಿಲಿ ತೋರಿಸೋಕೆ ದೇವರು. ಅದಕ್ಕೋಸ್ಕರ ಇದು ಅರ್ಥ ಮಾಡ್ಕೋಬೇಕು. ಇದು ತುಂಬ ಮುಖ್ಯವಾದ. ಈ 3ನೇ ಕಥೆಯಲ್ಲಿ ನಮ್ಗೆ ತೋರಿಸ್
ತೋರಿಸ್ಕೊಡ್ತಾ ಇದ್ದೀರಿ ಅಂತ. ದೇವರ ವಿಷಯದಲ್ಲಿ ನೀವು ಆಶಮಾಶಿ ತಮಾಷೆಗೆ ತಗೊಳ್ಬೇಡಿ, ಭಕ್ತಿಯಿಂದ ಮಾಡಿ. ಅವನು ಎಷ್ಟಾದರೂ ಕೊಡ್ತಾನೆ, ನೀವು ನಡೆಸ್ತಾರೋ ಅವನೇ, ಈ ಪ್ರಪಂಚಕ್ಕೆಲ್ಲ ಅವನೇ. ಅಂಥವನ್ನ ನೀವು ಮಾಡೋಣ ಬಿಡೋಣ ಅಂತ ಹೆಂಗೆ ಅಲ್ವಾ? ಈಗ ಒಂದ್ಸಲ 4ನೇ ಕತೆಗೆ ಹೋಗೋ ಮುಂಚೆ ಒಂದ್ಸಲ ಗೋವಿಂದ ನಾಮ ಸ್ಮರಣೆ ಮಾಡೋಣ. ಎಲ್ಲರೂ ಜೋರಾಗಿ ಮಾಡಬೇಕು, ಇನ್ನೂ ಜೋರಾಗಿ ಮಾಡಬೇಕು. ಓಕೆ. ಹಾಂ. ಶ್ರೀ ಸತ್ಯನಾರಾಯಣ ಸ್ವಾಮಿ ಪಾದಾಲ ಗೋವಿಂದ. ಜೋರಾಗಿ ಹೇಳ್ತೀರಾ ಅನ್ಕೊಂಡೆ, ನನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ. ನೋಡೋಣ ಇನ್ನೊಂದ್ಸಲ. ಶ್ರೀ ಸತ್ಯನಾರಾಯಣ ಸ್ವಾಮಿ ಪಾದಾಲ ಗೋವಿಂದ. ತುಂಬ ಚೆನ್ನಾಗಿ, ತುಂಬ ಚೆನ್ನಾಗಿ, ವೆರಿ ಗುಡ್. ದೇವ್ರಿಗೆ ಕೇಳಿಸ್ತೀರ ಅಲ್ಲ ನಾವು ಕೂಗೋದು, ನಮಗೆ ಕೇಳಿಸ್ಬೇಕು. ನಮ್ಮದು ತಲೆ ಎಲ್ಲೆಲ್ಲೋ ವಿಚಾರ ಹೋಗುತ್ತೆ. ಸ್ವಲ್ಪ ಜೋರಾಗಿ ಹೇಳಿದಾಗ ಒಂದೆಲ್ಲ ನಿಂತು ಅಲ್ಲಿ ದೃಷ್ಟಿ ಇರ್ತದೆ. ದೇವ್ರಿಗೆ ಕೇಳಿಸ್ಕೊಳಕ್ಕೆ ಏನಿಲ್ಲ, ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು. ಸ್ಮರಣ ಮಾತ್ರ ಏನ ಅಲ್ವಾ, ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು ಅವನು ಕೇಳಿಸ್. ಸೊ ಇದು 4ನೇ ಕತೆ. ಇದೇನಪ್ಪ ಅಂದರೆ ಇವ್ರಿಗೆಲ್ಲ ಸಿಕ್ತು. ಇವರು ದೊಡ್ಡ ನೌಕ ತಂದಿಟ್ಟರು, ದೊಡ್ಡದು ಶಿಪ್ ಬಂದ್ಬಿಟ್ಟಿದೆ, ತುಂಬಿಸೋದ್ರಲ್ಲಿ ಬಿಸಿ. ರಾಜ ಎಷ್ಟಾದ್ರೂ ತೊಗೊಂಡು ಹೋಗೋದಿದ್ದಾನೆ, ಎಷ್ಟಾದ್ರೂ ಅಷ್ಟು ತುಂಬಿಸ್ಕೊಬೋಣ ಅಂತ ಇವ್ರಿಗೆ ಆಸೆ ಬಿತ್ತು. ಮತ್ತೆ ನೋಡಿ ಯಾವ್ದ್ರಲ್ಲಿ ಬಂದರು, ಎಲ್ಲಿಂದ ಬಿದ್ದರು? ಮತ್ತೆ ಲಕ್ಷ್ಮಿಯಿಂದ ಬಿದ್ರು. ಯಾಕೆಂದರೆ ಸ್ವಲ್ಪ ಲಕ್ಷ್ಮಿ ಬರೋ ಹೊತ್ತಿಗೆ ಯಾರಿಗಾದ್ರೂ ಸ್ವಲ್ಪ ತಲೆ ಕೆಡುತ್ತಾ ಇಲ್ವಾ? ಏನು ಇವಾಗ ನಮ್ಮ ಹುಡುಗನ ಥರ ಇರೋಲ್ಲ. ನಾನು ಸುಮ್ಮನೆ ಒಂದು ಇನ್ವಿಟೇಷನ್ ಕಳಿಸಿದ ತಕ್ಷಣ ಫೋನ್ ಮಾಡ್ದೆ. ನಮ್ಮ ಹುಡುಗ ಅಂತೀನಿ ಅಂದರೆ ಮದುವೆ ಮುಂಚೆಯಿಂದ ಈಗಲೂ ಹಂಗೆ ಅನಿಸುತ್ತೆ. ನಮ್ಮ ಡಾಕ್ಟ್ರು ಫೋನ್ ಮಾಡಿ, ಫೋನ್ ಇಲ್ಲ, ಒಂದು ಮೆಸೇಜ್ ಕೊಟ್ಟಿದ ತಕ್ಷಣ ನಾನು ಫೋನ್ ಮಾಡಿದೆ. ಮಂಜು ಏನಪ್ಪ ಗೃಹ ಪ್ರವೇಶ ಮಾಡ್ತಾ ಇದೆಯಾ, ಸತ್ಯನಾರಾಯಣ ವ್ರತ ಮಾಡ್ತಾ ಇದೆಯಾ? ನೀವು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನೇ ಬರ್ತಾ ಇದ್ದೀನಿ ಕತೆ ಹೇಳೋಕ್ಕೆ ಅಂತ ಹೇಳಿ. ಯಾಕೆ ಅಂದರೆ ಇದು ತುಂಬ ಮುಖ್ಯವಾದ ಹೇಳೋ ಅವಕಾಶ ದೇವರು ಕೊಟ್ಟಿದ್ದಾರೆ ನನಗೆ, ಹೌದಲ್ವ? ಅದು ಮಾಡಲೇಬೇಕು. ಅವಕಾಶ ಇಲ್ಲದೇ ಇದ್ದರೆ ಅದು ಬೇರೆ ವಿಷಯ, ಕೊಟ್ಟಾಗ ಅದನ್ನು ಮಾಡಲೇಬೇಕು, ಧರ್ಮ. ಅದಕ್ಕೆ ಒಂದು ಹೇಳ್ತಾ ಇದ್ದೀನಿ ಸೂತ್ರ. ತೆಲುಗು ಬರುತ್ತೆ ನಿಮಗೆ? ಗೊತ್ತಿಲ್ಲ. ತೆಲುಗಲ್ಲಿ ಒಂದು ನಾನು ಬರ್ತಿರೋದು, ನಾನು ತೆಲುಗು ತುಂಬ ಇದು. ಇಚ್ಛೆ ಚೋಟು ಹಿಂಗೆ ಹೋದೆ, ಪೋಯೆ ಚೋಟು ಹೋದ್ನಿಂದ ಕೊಡೋ ಕಡೆ ಕೊಡದೇ ಇದ್ರೆ, ಹಿಂಗೆ ಕೊಡಬೇಕಾದ್ರೆ ಕೊಡದೇ ಇದ್ರೆ ಅದು ಇನ್ನೆಲ್ಲೋ ಹೋಗುತ್ತೆ ತಿಳ್ಕೊಳ್ಳಿ ಅಂತ. ನಾನು ಕೊಡ್ದಿರ ಏನೋ ಇಟ್ಕೊಂಡಿದ್ದೀನಿ ಅಂದರೆ, ಇಲ್ಲ ಕೊಡಬಿಟ್ಟಿನ ಸುಮ್ಮನೆ ಬರಲಪ್ಪ ಅಲ್ಲ ಅಂತ. ನೀನೆಲ್ಲ ಇಟ್ಕೊಂಡಿದ್ರೆ ಇನ್ಯಾರೋ ಬಂದು ಹೊತ್ಕೊಂಡು ಹೋಗ್ತಾರೆ, ನೀನು ಮಹಾದಾನಿ. ಯಾಕಂದರೆ ಯಾರಿಗೂ ಕೊಡ್ದಿರಾನೆ ಹೋಗ್ಬಿಡ್ತೀನಿ ಮತ್ತೆ. ಸೊ ಅದಕ್ಕೆ ನಮ್ಮ ಹತ್ರ ಜ್ಞಾನ ಇರ್ಬೋದು, ಇನ್ನೊಂದು ಇರ್ಬೋದು, ಅವಕಾಶ ಇರ್ಬೋದು, ಸೇವೆ ಮಾಡೋ ಅವಕಾಶ ಇರ್ಬೋದು, ಏನಿದ್ರು ಅದನ್ನು ಹಂಚ್ಕೋಬೇಕು. ಇದು ತುಂಬ ಮುಖ್ಯವಾದ. ಸೊ ಈ ಇದರಲ್ಲಿ ಲಕ್ಷ್ಮೀದೇವಿ ಅಂದ್ಲಂತೆ ನಾರಾಯಣನ ಕೇಳಿ, ನಾರಾಯಣ ಅವರೆಲ್ಲರೂ ಬಂದು ಕೂತಿದ್ದಾರಲ್ಲ, ಸತ್ಯನಾರಾಯಣ ವ್ರತ ಅಂತ, ಅವರೆಲ್ಲ ನಿನಗೋಸ್ಕರ ಬಂದಿದ್ದಾರೆ ಅನ್ಕೊಟ್ಟಿದ್ದೀರ? ಇಲ್ಲ, ಎಲ್ಲ ನನಗೋಸ್ಕರ ಬಂದಿದ್ದಾರೆ ಅಂತ. ಅವರೆಲ್ಲ ಯಾಕೆ ಬಂದಿದ್ದಾರೆ ಹೇಳಿ? ಸ್ವಾಮಿ ನನ್ನ ಮಗ ಮದುವೆ ಆಗಬೇಕು, ನನ್ನ ಮಗ ಇದಾಗಬೇಕು, ನಾನು ಇದೇ ಥರ ಮನೆ ಕಟ್ಟಬೇಕು, ನನಗೊಂದು ಕಾರ್ ಬೇಕು, ನನಗೆ ಮಗನ ಕೆಲಸ ಆಗಬೇಕು, ಇನ್ನೊಂದು ಬೇಕಂತೆಲ್ಲ ಏನು ಕೇಳ್ತಾ ಇದ್ದಾರೆ ಎಲ್ಲರೂ? ಯಾರು ಕೇಳ್ತಾ ಇದ್ದಾರೆ? ಸ್ವಾಮಿ ಲಕ್ಷ್ಮೀ ಬೇಕು, ಹೌದಲ್ವ? ಲಕ್ಷ್ಮಿ ಎಷ್ಟು ಥರ ಲಕ್ಷ್ಮಿಗಳಿದ್ದಾರೆ, ಅಷ್ಟು ಲಕ್ಷ್ಮಿಗಳು ಕೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ನನಗೋಸ್ಕರ ಬಂದರೆ, ನಿನಗೋಸ್ಕರ ಬರ್ತಾ ಇಲ್ಲ. ಯಾರು ನಿನಗೋಸ್ಕರ ಅಲ್ಲಪ್ಪ, ನನಗೋಸ್ಕರನೇ ಪೂಜೆ ಮಾಡೋದು ಅಂತ ಹೇಳಿದಂತೆ. ನಾರಾಯಣ ಹಂಗೆ ಹೇಳಿದ, ಇಲ್ಲ ಲಕ್ಷ್ಮಿ, ನಾನಿದ್ರೆ ನಿಂಗೆ ಬೆಲೆ ಅಂತ ಹೇಳ್ದ ನಾರಾಯಣ. ನನ್ನಿಂದನೇ ನಿಂಗೆ ಬೆಲೆ ಅಂತ ಹೇಳಿದ ಲಕ್ಷ್ಮಿ. ಎಲ್ಲ ಗಂಡ ಹೆಂಡತಿ ಮಧ್ಯೆ ಜಗಳ ಆಗುತ್ತಲ್ಲ, ಅದ್ರಲ್ಲಿ ಲಕ್ಷ್ಮಿ ಎಲ್ಲ ನೀವಂತೂ ಗಂಡಸರು ಅನ್ನಿಸ್ಕೊಂಡ್ರಿ, ನೀವೇ ಎಲ್ಲ ಇಂಪಾರ್ಟ್, ನಾವಿಲ್ಲದೆ ಏನಾಗುತ್ತೆ ಅಂತ ಲಕ್ಷ್ಮಿ ಸ್ವಲ್ಪ ಜೋರಾಗಿ ತೊಗೊಂಡ್ರೆ, ಇಲ್ಲ ನಾರಾಯಣ ಹಾಗೆ ಹೇಳ್ದ, ಇಲ್ಲ ಲಕ್ಷ್ಮಿ ನಾನಿದ್ರೆ ನಿಂಗೆ ಬೆಲೆ ಅಂತ. ಇರಿ ನಾನು ನಿಮಗೆ ತೋರಿಸ್ತೀನಿ ಅಂತ ಲಕ್ಷ್ಮಿ. ಸರಿ ತೋರಿಸು. ಅಲ್ಲಿಂದ ವೈಕುಂಠದಿಂದ ಭೂಲೋಕದ ಕಡೆ ತೋರಿಸೋದು. ಭೂಲೋಕದಲ್ಲಿ ಏನಾಗಿದೆ, ಯಾರೋ ಹೋಗ್ಬಿಟ್ಟಿದ್ದಾರೆ, ಹೆಣ ಇದೆ, ಎಲ್ಲರೂ ಅಳ್ತಾ ಇದ್ದಾರೆ. ಎಲ್ಲ ಥರ ಏನು ಹೊತ್ಕೊಂಡು ಹೋಗ್ಬೇಕೆಲ್ಲ ಹೊತ್ಕೊಂಡು ಹೋಗುವಾಗ ಎಲ್ಲರೂ ಏನು ಹೇಳ್ತಾರೆ, ಹೆಣ ಹೊತ್ಕೊಂಡು ಹೋಗುವಾಗ ನಾರಾಯಣ ನಾರಾಯಣ ಅಂತ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ನಾರಾಯಣ ನಾಮ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದ್ಗಡೆ ಎಲ್ಲರೂ ನಾರಾಯಣ ನಾರಾಯಣ ಅಂತ ಎಲ್ಲರೂ ಬರ್ತಾರೆ ಗುಂಪು. ಆ ಮುಂದ್ಗಡೆ ಮಗ ಏನೋ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಇದು ನಡೀತಾ ಇದೆ, ಒಂದು ಪ್ರೊಸೆಷನ್ ಹೋಗ್ತಾ ಇದೆ. ಲಕ್ಷ್ಮಿ ನೋಡಿ, ಇವಾಗ ನೋಡಿ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಿಂಗಂದ್ರೆ ದುಡ್ಡು ಸೂರ್ಯನ ಮಳೆ ಎಲ್ಲ 500 ರೂಪಾಯಿ ನೋಡ್ರೆ ಎಲ್ಲ ಅಂತ ಬಿದ್ದು ಬೀಳೋ ಹೊತ್ತಿಗೆ ಆ ಹಿಂದ್ಗಡೆ ಇರೋ ನಾರಾಯಣ ಮರ್ತೋಗ್ಬಿಟ್ಟು ಹಾರಿಸ್ಕೊಳಕ್ಕೆ ಶುರು ಮಾಡಿದ್ರು. ನಂದು ನಾನು ನೋಡಿದೆ ಅದೆಲ್ಲ ಕಿತ್ಕೊಳಕ್ಕೆ ಶುರು ಮಾಡಿದ್ರು. ಲಕ್ಷ್ಮಿ ನೋಡಿ ಇವಾಗ ಏನಂತೀಯ ನೋಡಿ ಬಿಟ್ಬಿಟ್ಟು ಎಲ್ಲರೂ ಯಾರಿಂದ ಹೋದ್ರು ಅಂತ. ಇಲ್ಲ 4 ಜನ ನೋಡಿ ಹಂಗೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿನ್ನೂ ನಾರಾಯಣ ನಾರಾಯಣ ಅಂತಾನೆ ಹೋಗ್ತಾರೆ. ಅಷ್ಟೇ ತಾನೇ, ಒಂದು ನಿಮಿಷ ಇದೆ ಹಿಂಗೆ ಅನ್ನೋತ್ತಿಗೆ ವಜ್ರ ವೈಡೂರ್ಯಗಳೆಲ್ಲ ಬಿತ್ತು. ಬೀಳೋದ್ಗೆ ಅವ್ರು ಇಳಿಸ್ಬಿಟ್ರು. ಆ ಸಂಧಿಲಿರೋದು ಕೂಡ ಆರಿಸ್ಕೊಳಕ್ಕೆ ಶುರು ಮಾಡಿದ್ರು. ಈ ಸ್ವಲ್ಪ ಇದು ನೆತ್ತು ಆಗ್ಲಿದ್ದೀನಿ ಅಂತ ಎಲ್ಲರೂ ಬಿಟ್ಬಿಟ್ರು.
ಆ ಮುಂದೆ ಹಿಡ್ಕೊಂಡು ಹೋಗೋದು ಬಿಟ್ಬಿಟ್ಟು ನಮ್ಮಪ್ಪಂದು ಇದು ಏನೋ ನಮ್ಮ ಅಂತ ಜಗತ್ ಶುರುವಾಗಿದೆ, ಆಸ್ತಿ ಇದ್ದಂಗೆ. ಇದೆಲ್ಲ ನೋಡಿ ಲಕ್ಷ್ಮಿ ನಗ್ತಾ ಇದ್ದಾಳೆ. ನಾರಾಯಣ ಸುಮ್ಮನೆ ನೋಡ್ತಾ ಇದ್ದ. ಏನಂತ ಹೇಳಿ ನಾರಾಯಣ ಇವಾಗ ಅಂತ. ಇಲ್ಲ ನೋಡಲ್ಲ, ಮಲಗಿದ ನೋಡೋಣ, ಹೇಳಿಲ್ಲ ನೋಡೋದು. ಯಾರೇ ಮಲಗಿರೋನು ಹೇಳ್ತೀರ ಇರೋನು ಯಾವ ಹೆಣ ಅಲ್ವಾ? ಅದು ಹೇಳಿಲ್ಲ, ಅದಕ್ಕೇನಂತೀಯ ಅಂತ ಕೇಳಿದ ನಾರಾಯಣ. ಅದು ಹೆಂಗೆ ಹೇಳುತ್ತೆ ಅಲ್ವಾ? ಹೇಳುತ್ತೆ ನಮಗೆ, ಅದು ಹೆಂಗೆ ಹೇಳುತ್ತೆ ಅಂತ ಲಕ್ಷ್ಮಿ. ಅದೇ ನಾನು ಹೇಳ್ತಾ ಇರೋದು ಅಂತ ನಾರಾಯಣ. ಏನು ಅವನಲ್ಲಿ ನಾರಾಯಣ ಇದ್ದಷ್ಟು ತನಕನೇ ಲಕ್ಷ್ಮಿ ಬೇಕಾಗಿದೆ, ನಾರಾಯಣ ಯಾವ ಲಕ್ಷ್ಮಿನೂ ಬೇಕಾಗಿಲ್ಲ ಅಂತ. ಅರ್ಥ ಐತೆ ನಿಮ್ಗೆ? ಏನಾದ್ರು ನಿಮ್ಮಲ್ಲಿ ನಾರಾಯಣ ಇರೋವಾಗಲೇ ಲಕ್ಷ್ಮಿಯ ಆಸೆ ಇರುತ್ತೆ. ನಾರಾಯಣ ಇಲ್ಲದೆ ಎತ್ಕೊಂಡು ಹೋಗು ಅಂತ ಎತ್ಕೊಂಡು ಹೋಗು ಅಷ್ಟೇ, ಬೇಕಾಗಿಲ್ಲ. ನಿಮ್ಗೆ ಏನಾದರೂ ಏನು ಮಾಡಿದ್ರು ನಿನ್ನ ಹತ್ರ ಇರೋದು ಕೂಡ ಕಟ್ ಮಾಡಿ ಎಲ್ಲ ಕೆತ್ಕೊಂಡು ಕಳಿಸ್ತಾರೆ, ಹೌದಲ್ಲ? ಅಂದ್ರೇನು ಬೇಕಾಗಿ. ಅದಕ್ಕೆ ನಾರಾಯಣ ಸ್ಮರಣೆ ಮಾಡೋದ್ರಿಂದ ಲಕ್ಷ್ಮಿ ಬರ್ತಾಳೆ. ನಿಮ್ಮ ಯಜಮಾನ್ ಕರೆದ್ರೆ ನೀವು ಅವ್ರ ಜೊತೆಲಿ ಬರ್ತೀರಾ. ಯಜಮಾನ್ ಕರೆದಿರ ಅವಳು ಮಾತ್ರ ಬನ್ನಿ ಅಂದರೆ ಬರೋದಿಲ್ಲ, ಬಂದರು ಅಂತ ನೀವು. ಅರ್ಥ ಆಯ್ತಾ? ಅದಕ್ಕೆ ಇದು ಸತ್ಯನಾರಾಯಣ ಸ್ವಾಮಿ ವ್ರತ. ಇದು ತಿಳ್ಕೊಬೇಕು. ಸತ್ಯ ಇದು ಸತ್ಯನಾರಾಯಣ ಸ್ವಾಮಿ ವ್ರತ ಏನು ಹೇಳ್ತಾರೆ? ನಮ್ಮ ಸತ್ಯವನ್ನು ಬೋಧಿಸ್ತಾ ಇದೆ, ಇವ್ನು ಜೀವನ ಮಾಡಿ. ಸೊ ಇವ್ನು ಯಾವಾಗಾದರೆ ಅಳಿಯನ್ ಹೇಳ್ತಾ ಇದ್ದಾನೆ ಹತ್ತಿಸ್ಕೋ ಅಂತೆಲ್ಲ ಹತ್ತಿಸ್ತಾ ಇದ್ದಾನೆ, ಮೇಲ್ಗಡೆ ಅವ್ನು ತುಂಬಿಸ್ತಾ ಇದ್ದಾನೆ ಯಾರು ಅಳಿಯ. ಆ ಸಮಯಕ್ಕೆ ನಾರಾಯಣ ಪರೀಕ್ಷೆ ಮಾಡೋಕ್ಕೆ ಬಂದ. ಇವ್ರು ನಿಜವಾಗಲೂ ಭಕ್ತಿಯಿಂದಾನೇ ಮಾಡ್ತಾ ಇದ್ದಾರಾ ಅಥವಾ ಮತ್ತೆ ಲಕ್ಷ್ಮಿಯಿಂದ ಬಿದ್ದಿದ್ದಾರಾ ಅಂತ ಬಂದು, ಏನಪ್ಪ ಎಲ್ಲ ಹೊರಟಿದ್ದೀರಾ, ಏನೋ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀರಾ, ಏನು ಕತೆ ಅಂತ ಒಬ್ಬ ಸನ್ಯಾಸಿ ರೂಪದಲ್ಲಿ ಬಂದು ಕೇಳಿದೆ. ಈ ಸನ್ಯಾಸಿ ನಿಂಗೆ ಏನಾಗಬೇಕಾಗ ಓಯ ಅಲ್ಲ, ಎಲ್ಲ ಹೊರಟಿದ್ದೀರಾ ಏನು ಅಂತ ಕೇಳ್ತಾ ಇದ್ದ. ನಮ್ಮೂರು ಹೊರಟಿ ಏನೆಲ್ಲ ತೊಗೊಂಡು ಹೋಗ್ತಾ ಇರಿ ಏನು ಬೇಜಾರು ಪಾಪ ಬಂತು. ಇವ್ನಿಗೆ ಏನು ಹೇಳೋದು? ಸತ್ಯ ಹೇಳಬೇಕಾಗಿಲ್ಲ ಅಂದ್ಕೊಂಡು. ಸತ್ಯ ನಾನು ಯಾಕೆ ಹೇಳಬೇಕು ಅಂದ್ಕೊಂತಾರೆ ಅಲ್ವಾ? ಒಂದೊಂದ್ಸಲ ಹಂಗೆ ಅನ್ಸುತ್ತೆ, ಇವ್ರು ಯಾಕೆ ಸತ್ಯ ಹೇಳಬೇಕು ಅಂದ್ಬಿಟ್ಟಿದ್ರಲ್ಲ. ಕಲ್ಲು ಮಣ್ಣು ಸೊಪ್ಪು ನಮಗೆ ಎಲ್ಲ ಬೀಜ ಇದರಲ್ಲಿ ಅಂತ ಹೇಳಿ ನಾರಾಯಣನಂದ ತಥಾಸ್ತು ಹಂಗೆ ಆಗ್ತದೆ ಅಷ್ಟೇ. ಮೇಲ್ಗಡೆಯಿಂದ ಅಳಿಯ ಮಾಮ ಅಂತ ಕೂತ್ಕೊಂಡ. ಏನಾಯ್ತು ಅಂದರೆ ಇಲ್ಲೆಲ್ಲ ಕಲ್ಲು ಗುಂಡುಗಳೇ ಹೋಗಿದೆ ಅಂತ ಹೇಳಿದ. ಅಯ್ಯೋ ಅಂತ ನೋಡೋದ್ರೆ ಇಲ್ಲಿಲ್ಲ. ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ. ಎಂಥ ತಪ್ಪು ಮಾಡಿದೆ? ಬಂದು ಸಾಕ್ಷಾತ್ ನಾರಾಯಣನೇ. ಯಾಕೆಂದರೆ ಸತ್ಯನಾರಾಯಣ ವ್ರತ ಅಂದರೆ ಎದುರುಗಿರೋ ನಾರಾಯಣನೇ ಅಂತ ತಿಳ್ಕೊಂಡು ಜೀವನ ಮಾಡೋದು. ಅವನ ನಾರಾಯಣ ಅಂತ ನೋಡಿಲ್ವಲ್ಲ ಅಂತ ಹುಡುಕೊಂಡು ಹೋದ್ರೆ ಸಿಕ್ಕಿದೆ. ಎಲ್ಲ ಹೋಗಲ್ಲ, ನಮಗೋಸ್ಕರ ಕಾಯ್ತಾ ಇರ್ತಾನೆ. ಬಂದಿದ್ದ ತಕ್ಷಣ ಬಾ ಏನು ಕತೆ, ತಪ್ಪಾಯಿತು ಕ್ಷಮಿಸ್ಬಿಡು, ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ಒಳ್ಳೆಯದು, ಇಲ್ಲಿಂದ ಅದು ಸತ್ಯವಾಗಿ ಜೀವನ ಮಾಡಿ ಅಂತ ಹೇಳಿದ್ರೆ ಅವ್ರು ಹೊರಟರು. ಅವರು ಎಲ್ಲನೂ ಸಿಕ್ತು, ಅವರೆಲ್ಲ ತೊಗೊಂಡು ಹೊರಟರು, ಅವ್ರ ದೇಶ ಸೇರಿಕೊಂಡ್ರು. ಇಲ್ಲಿ ಇವಳು ಸತ್ಯನಾರಾಯಣ ವ್ರತ ಮಾಡ್ತಾ ಇದ್ದಾರೆ. ತಾಯಿ ಮಗಳು ಮಾಡ್ತಾ ಇದ್ದಾರೆ. ಇನ್ನೇನೆಲ್ಲ ಮುಗೀತು, ಈ ಪರಿಸ್ಥಿತಿ ಬಂದಿದೆ, ಇನ್ನೇನು ಆರತಿ ತೆಗೆದು ಮುಗಿಸ್ಬೇಕು, ಪ್ರಸಾದ ತಗೋಬೇಕು. ಆ ಸಮಯ ಕರೆಕ್ಟಾಗಿ ಅಲ್ಲಿಂದ ಒಬ್ಬರು ನೋಡ್ಕೊಂಡು ಬಂದ. ಅಮ್ಮ ನಿಮ್ಮ ಗಂಡ ಇಬ್ಬರು ದೊಡ್ಡ ಶಿಕ್ ತುಂಬ ಬೇಕಾದಷ್ಟೆಲ್ಲ ತಗೊಂಡು ಎಲ್ಲ ಸಂಪಾದಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳೋದು. ಇವರು ನಾರಾಯಣ ಎಲ್ಲ ಹೋಗ್ತಾನೆ, ಈಗ ನಮ್ಗಂಗಿರ್ತಾನೆ, ಸರ್ ಟೈಮ್ ಆಯ್ತು ಮುಗಿಸ್ಬಿಟ್ರೆ ತಿನ್ಬಿಟ್ಟು ಹೊರಟ್ಬಿಡ್ತೀವಿ, ಇರಲಿ ಬಿಡಿ ನಾರಾಯಣ ನೀವು ನೋಡ್ಕೊಳ್ಳಿ ನಾವು ಬರ್ತೀವಿ ಅಂತಿರ್ತೀವಲ್ಲ. ಆ ಭಾವನೆಯಿಂದ ಈ ಹೆಂಡ್ತಿನೂ ಮಗಳು ಅಲ್ಲಿಗೆ ಬಿಟ್ಟರು. ನಿಜವಾಗಿ ಬಂದಿರೋದು ಅಂತ ಓಡು. ಊರಿಗೆ ಬಚ್ಚಿ ನೋಡಿ ಬಾಯಿಗೆ ರಾಳ ಅಂತ ಹೇಳ್ತಾರೆ, ಕೆರೆಗೆ ಬರಲ್ವ, ಊರಿಗೆ ಬಂದವನು ಕೆರೆಗೆ ಬರಲ್ವ ಅಂತ ಬರ್ತಾನೆ ಮನೆಗೆ. ಆದರೆ ಇವ್ರಿಗೇನಾಗಿದೆ, ಇದೆಲ್ಲ ಅಲ್ಲಿ ಹೋಗೋಣ ಅಂತ ಓಡು. ಇವ್ರು ಕೊಟ್ಟಿರೋ ಮಾತು ಬಿಟ್ಟರು ಅಲ್ಲಿ ಓಡೋರು. ನಾರಾಯಣ ನೋಡ್ದು ಆಗಿ ಇವ್ರಿಗೆ ಗೊತ್ತಾಗಬೇಕಲ್ಲ, ಇವ್ರಿಗೂ ಅನುಭವ ಆಗಬೇಕಲ್ಲ, ಅನುಭವ ಆಗಬೇಕು. ಅದಕ್ಕೆ ಇವ್ರು ನೋಡ್ತಾ ಇದ್ದಂಗೆ ಆ ದೊಡ್ಡದು ಶಿಪ್ಪದು ಮುಳುಗೆ ಹೋಯ್ತು ಅಂತ. ಮುಳುಗೋಗೋ ಹೊತ್ತಿ ಇವರು ನೋಡ್ತಾ ಅವರೆಲ್ಲ ಸತ್ತೋಗ್ಬಿಟ್ರು. ನೋಡೋದಕ್ಕೆ ಇವ್ರು ಹಿಂಗೆ ಬಿದ್ದೋದ್ರೆ ಮೇಲ್ಗಡೆಯಿಂದ ಹನಿ ಬಿದ್ದು ಆಕಾಶವಾಣಿ ಅವ್ರು ನೆನೆಸಿ, ಮೂರ್ಖರೆ ಬುದ್ಧಿ ಇಲ್ಲ ನಿಮಗೆ, ಇಲ್ಲಿ ತನಕ ಬಂದು ಮನೆಗೆ ಬರಲ್ವ, ನೀವು ಅದು ಯಾಕೆ ಬಿಟ್ಟು ಬಂದ್ರಿ, ಹೋಗಿ ನೀವು ಆ ವ್ರತವನ್ನು ಪೂರ್ತಿ ಮಾಡಿ, ಅವರು ಬರ್ತಾರೆ, ಅವ್ರ ಜೊತೆ ಕೂತ್ಕೊಂಡು ನಿಮ್ಮ ಸತ್ಯನಾರಾಯಣ ವ್ರತವನ್ನು ಮುಂದುವರಿಸಿ ಅಂತ ಹೇಳೋದು. ಅದು ಕೇಳಿದ ತಕ್ಷಣ ಕ್ಷಮಾಪಣೆ ಕೇಳ್ಕೊಂಡು ಅವ್ರು ಹೋಗಿ ಅಲ್ಲಿ ಮುಂದುವರಿಸ್ಕೊಂಡು ಸತ್ಯನಾರಾಯಣ ವ್ರತ ಮಾಡಿಕೊಂಡು ಅವರೆಲ್ಲರೂ ಸುಖ ಸಂಪರ್ಕದಿಂದ ತುಂಬ ಚೆನ್ನಾಗಿ ಜೀವನ ಮಾಡೋದು ಅಂತ ಈ 4ನೇ ಕಥೆ ಹೇಳುತ್ತೆ. ಓಕೆ, ಈ ಕಥೆಯಲ್ಲಿ ಏನು ತಿಳ್ಕೋಬೇಕು? ಒಂದು ಸಲ ಸತ್ಯನಾರಾಯಣ ವ್ರತ, ಯಾವುದೇ ವ್ರತ ಒಂದು ಮಾತು ಕೊಟ್ಟ ಮೇಲೆ ಯಾವ ಕಾರಣಕ್ಕೂ ಮಾತನ್ನ ನಾವು ಮುರಿಬಾರ್ದು. ಯಾವಾಗ ಮಾತು ಮುರಿದ್ರು ಅದರ ಪ್ರಭಾವ ನಮಗಿದೆ. ಸಣ್ಣ ಮಕ್ಕಳಿಗಿರ್ಬೋದು, ದೊಡ್ಡವ್ರಿಗಿರ್ಬೋದು, ಯಾರಿಗೆ ಮಾತು ಕೊಟ್ಟರು ಕೂಡ ಅದನ್ನು ನಾವು ನಿಭಾಯಿಸೋದೇ ಮನುಷ್ಯನ ಉತ್ತಮವಾದ ಜೀವನ, ಉನ್ನತ ಜೀವನ. ಇವಾಗ ಪ್ರಪಂಚದಲ್ಲಿ ಯಾರಾದರೂ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ ಸುಮ್ಮನೆ ಆಗಿಲ್ಲ, ಅರ್ಥ ಆಯ್ತಾ? ಅವನು ಕಳ್ಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಆದರೆ ಅವನು ಮಾತಿಗೆ ನಿಂತಿದ್ರೆ ಅವನು ದೊಡ್ಡವನ, ಅವನು ವಾಲ್ಮೀಕಿ ಆಗ್ತಾನೆ. ಆ ಥರ ಮಾತಿಗೆ ಕೊಟ್ಟು ನಿಂತವನೇ ಮಹನೀಯ ಆಗ್ತಾನೆ. ಮಾತು ಮುರಿದ್ರೆ ಭಗವಂತ ಬಂದು ದಾರಿ ತೋರಿಸ್ಕೊಡ್ತಾನೆ. ಅವಾಗ ನಾವು ನಮ್ರತೆಯಿಂದ ತಪ್ಪಾಯಿತು ಸ್ವಾಮಿ, ಈ ಥರ ಮಾಡಲ್ಲ ಅಂತ ಅಲ್ಲಿಂದಾದರೂ ಜೀವನ ಸರಿ ಮಾಡ್ಕೊಳ್ಳೋದು. ಇದರಿಂದ 4ನೇ ಕಥೆ ಮುಗೀತು.
ಒಂದ್ಸಲ ನಾರಾಯಣ ಸ್ಮರಣೆ ಮಾಡೋಣ, ಗೋವಿಂದ ಸ್ಮರಣೆ. ಶ್ರೀ ಸತ್ಯನಾರಾಯಣ ಸ್ವಾಮಿ ಪಾದಾಲ ಗೋವಿಂದ ಗೋವಿಂದ. ಐದನೇ ಕತೆ ಇದು. ಈ ಕತೆ ಯಾರಿಗಪ್ಪ ಅಂದರೆ ಮಾಡೋರ್ಗೆಲ್ಲ, ಮಾಡಿದಾಗ ಕರೆದವ್ರಿಗೆ. ನೀವೆಲ್ಲ ಬಂದಿದ್ದೀರಿ ನೋಡಿ, ನಾವೆಲ್ಲ ನಮಗೆ ಇದು ಈ ಕತೆ ಐದನೇ ಕತೆ. ಸತ್ಯಾನಂದದಲ್ಲಿ ಮೊದಲನೇ ಕಥೆಯಲ್ಲಿ ಏನು ಹೇಳಿದ್ರು ಅಂದರೆ ಎಲ್ಲರನ್ನೂ ಸೇರಿಸ್ಕೋಬೇಕು, ಎಲ್ಲರನ್ನೂ ಕರ್ಕೋಬೇಕು, ಎಲ್ಲರ ಜೊತೆಲೂ ಮಾಡಬೇಕು ಅಂತ ಹೇಳಿದ್ರು. ಅಂದರೆ ಎರಡನೇ ರೂಲ್ ಇದೆ. ಏನಪ್ಪ ಅಂದರೆ ಯಾರಾದರೂ ಕರೆದ್ರೆ ನಿಮಗೆ ಸತ್ಯನಾರಾಯಣ ವ್ರತ ಇದೆ ಬನ್ನಿ ಅಂತ ಕರೆದ್ರೆ ಅಂತ ಅನ್ನೋಂಗಿಲ್ಲ. ಅರ್ಥ ನಾನು ಬರಲ್ಲ ಅಂತ. ನಿಮಗೆ ಅವತ್ತೇನು ಮಾಡಿದ್ದೀನಿ ನನಗೆ ಬಂದಿದ್ಯಾ, ಅದಕ್ಕೆ ನಾನು ಇವತ್ತು ಬರಲ್ಲ. ಇಂಥ ಕಥೆಗಳಿದೆಯಲ್ಲ ಇವೆಲ್ಲ ಸತ್ಯನಾರಾಯಣ ವ್ರತದಲ್ಲೇ ನಡೆಯಲ್ಲ. ಸತ್ಯನಾರಾಯಣ ವ್ರತದಲ್ಲಿ ಹಿಂಗೆ ಏನೇ ಆಗಿರಲಿ ಕರೆದ್ರು ಅಂದರೆ ಅವ್ನ ಶತ್ರು ಆದರೂ ಕರೆದ್ರೆ ಏನು ಮಾಡಬೇಕು, ಆಯ್ತಪ್ಪ ಬರ್ತೀನಿ ಅಂತ ಬರಬೇಕು. ಬರ್ತೀನಿ ಅಂತ ಬರೋದಲ್ಲ, ಬರೋಕ್ಕಾಗದೇ ಇದ್ದರೆ ಆ ಸ್ವಾಮಿ ಅನುಗ್ರಹ ಆಗಲಿ, ಅವನ ಅಪ್ಪಣೆ ಅಂದರೆ ದೇವರೆಲ್ಲ ಮಾಡಿ ಕೊಡ್ತಾರೆ. ನಾನು ನೋಡಿದ್ದೀನಿ ಒಬ್ರಿಗೆ, ನಾನು ಬರೇ ಅಂದರೆ ನನಗೆ ಲೀವ್ಸೇ ಇಲ್ಲ, ನಾನು ತೊಗೊಂಡು ನನಗೆ ಕೆಲಸ ನನಗೆ ಇದು ಮಾಡಿಬಿಡ್ತಾರೆ, ತೆಗೆದಾಕ್ತಾರೆ, ಹೆಂಗೆ ಮಾಡಲಿ ಅಂತ. ಒಂದು ಕೆಲಸ ಮಾಡೋ, ನಿಮ್ಮ ಬಾಸ್ ಹತ್ರಕ್ಕೆ ಹೋಗೋ, 2 ಲೆಟ್ರ್ ತೊಗೊಂಡೋಗು. ಒಂದು ಲೀವ್ ಲೆಟ್ರು, ಇನ್ನೊಂದು ಲೀವಿಂಗ್ ಲೆಟ್ರು. ಅಂದ್ರೇನು, ನೀನು ಕಳಿಸ್ತಿದ್ರೆ ನಾನು ಕೆಲಸನೇ ಬಿಡ್ತೀನಿ ಅಂತ ತೊಗೊಂಡೋಗಿ ಕೊಡು. ನೋಡೋಣ ಸತ್ಯನಾರಾಯಣ ಸ್ವಾಮಿ ಏನು ಹೇಳ್ತಾನೆ ನೋಡೋಣ. ಗುರುಗಳೇ ಕೆಲಸ ಕಳ್ಕೊತೀನಿ, ಏನು ಮೇಲೆ ಹೋಗಿ ನಾನು ಹೇಳ್ತೀನಿ. 2 ಲೆಟ್ರ್ ತೊಗೊಂಡೋಗಿ ನಾನು ನಮ್ಮ ಗುರುಗಳು ಕರೆದಿದ್ದಾರೆ, ನಾನು ಹೋಗಬೇಕಾಗಿದೆ. ಎಷ್ಟು ದಿವಸ ನಾನು ಅವತ್ತು 40 ದಿವಸ ವ್ರತ ಮಾಡಿದೆ. 40 ದಿವಸ ಅವ್ರು ಲೀವ್ ತೊಗೊಂಡ್ಬರ್ಬೇಕು ಅಂದರೆ ಯಾರು ಕೊಡೋಲ್ಲ, ಯಾವ ಇದರಲ್ಲೂ ಕೊಡೋಲ್ಲ. ಹೋಗಿ ಅವ್ರ ಬಾಸ್ ಹತ್ರಕ್ಕೆ ಹೋಗಿ ಕೊಟ್ರಂತೆ, ಸ್ವಾಮಿ ನನಗೆ 2 ಕೊಟ್ಟರೆ. 2 ಏನು, ಒಂದು ಲೀವ್ ಲೆಟರ್ ಸರ್ ಕೊಟ್ಟರೆ 40 ದಿವಸ ರಜಾ ಕೊಡಿ, ಇಲ್ಲೇ ಲೀವಿಂಗ್ ಲೆಟರ್ ಸರ್ ನಾನು ಬಿಟ್ಬಿಟ್ಟು ನಾನು ಕೆಲಸದಿಂದ ತೆಗೆದಾಕಿದ್ದೀನಿ. ಯಾರು ನಿಮ್ಮ ಗುರುಗಳು ನಿಮಗೆ ಅಂತ ನನ್ನ ಹೆಸರು ಹೇಳೋದು. ಏನು ನೀನು 40 ದಿವಸ ಬಂದು ಮಾಡೋದಕ್ಕೆ ಇಷ್ಟು ಕಠಿಣವಾಗಿ ಮಾಡು, ಕೆಲಸ ಬಿಟ್ಟಾದರೂ ಮಾಡು ಅಂತ ಹೇಳಿದ್ದಾರೆ ಅಂದರೆ ನೀನು ಹೋಗು, ನಾನು ನೋಡ್ಕೊತೀನಿ. ನಿನ್ನ ರಜಾ ನಾನೇ ಮೇಂಟೈನ್ ಮಾಡ್ತೀನಿ, ನೀನು ಇಲ್ಲದೇ ಇದ್ರೂ ನಾನು ನೋಡ್ಕೊಳ್ಳೋಂತ ಇದು ಮಾಡ್ತೀನಿ. ನಾನು ನನ್ನ ಮೇಲ್ಗಡೆ ಬಾಸ್ ಹೇಳಿ ರೆಕಮೆಂಡ್ ಮಾಡಿ ಇವ್ರು 40 ದಿವಸ ಏನೇ ಮಾಡಿ ಕೊಡಬೇಕು ಅಂತ ಹೇಳ್ತೀನಿ ಅಂತ ಹೇಳಿ ಕಳಿಸ್ಕೊಂಡು ಬಂದೆ. ಅವ್ರಿಗಿಂತ ಜಾಸ್ತಿ ನಾನು ಆಶ್ಚರ್ಯಪಟ್ಟೆ. ಯಾಕೆಂದರೆ ನಾನು ಹೇಳ್ಬೋದು ಇಲ್ಲಿಂದ ನುಗ್ಗೋ ಆಗತ್ತೆ ಅಂತ, ನುಗ್ತಾನೆ ಇಲ್ವೋ, ನಮಗೆ ನುಗ್ಗಿದ್ದಾನೆ ಮಾಡ್ಕೊಂಡು ಬಂದು. ಸತ್ಯನಾರಾಯಣ ವ್ರತದ ಪ್ರಭಾವ ತುಂಬ ಇದೆ. ದೇವರು ಅಂದರೆ ನಾರಾಯಣ ಅಂದರೆ ಈ ಇಡೀ ಸೃಷ್ಟಿಯನ್ನು ಕಾಪಾಡೋ. ಯಾರು ಮಾಡಿದ್ರು ಯಾರಿಗಾದರೂ ಅವನು ಕರೆದ್ರೆ ಒಲಿಯೋನು. ಒಂದು ಕಾಡಿನಲ್ಲಿ ಸಣ್ಣ ಮಕ್ಕಳು, ಕಾಡಿನಲ್ಲಿರೋ ಮಕ್ಕಳು ಯಾವ ಥರ ಇರ್ತಾರೆ, ಬಟ್ಟೆ ಕೂಡ ಇರಲ್ಲ, ಯಾವುದೋ ಒಂದು ಎಲೆಗಳು ಸುತ್ತಕೊಂಡಿರುವಂಥ ಮಕ್ಕಳು. ಆ ಮಕ್ಕಳೆಲ್ಲರೂ ಸತ್ಯನಾರಾಯಣ ವ್ರತ ಮಾಡ್ತಾರೆ. ನನಗೆ ಈ ಕತೆ ಕೇಳೋದು ತುಂಬ ಆಶ್ಚರ್ಯ ಆಯಿತು. ಏನಪ್ಪ ಅಂದರೆ ಕಾಡಿನಲ್ಲಿ ಓದು ಬರ್ದಿರೋರು, ಕಾಡು ಜೀವನ ಮಾಡುವಂಥವ್ರು, ಅವ್ರಿಗೂ ಸತ್ಯನಾರಾಯಣ ವ್ರತ ಗೊತ್ತು ಅಂದರೆ ಇದು ಎಂಥ ಮಹತ್ವವಾದ ವ್ರತ ಅಂತ ನನಗೆ ಆಶ್ಚರ್ಯ ಆಯಿತು. ಏನಪ್ಪ ಇದೆಲ್ಲ ಮಾಡೋದಕ್ಕೆ ತುಂಬ ಓದ್ಕೊಂಡವರು, ಪಂಡಿತರು, ಇಲ್ಲ ಸ್ವಾಮಿಗಳು, ಗುರುಗಳು, ಇಂಥ ಹಿರಿಯರು ಅಂಥವ್ರು ಮಾಡ್ತಾರೆ ಅಲ್ಲ. ಕಾಡಿನಲ್ಲಿ ಅಂತ ಅಂದರೆ ಸಮಾಜದಲ್ಲಿ ತುಂಬ ಕೆಳಗಡೆ ಇರುವಂಥವ್ರು, ಅವರು ಮಕ್ಕಳು ಅದರಲ್ಲಿ ಕೂಡ ಅವರು ಸತ್ಯನಾರಾಯಣ ವ್ರತ ಮಾಡ್ತಾರೆ. ಏನು ಮಾಡ್ತಾರೆ ಅದಕ್ಕೆ, ಅವ್ರಿಗೇನು ಈ ಥರ ಹೇಳ್ಕೊಡೋಕೆ ಯಾರು ಪಾಪ ಪುರೋಹಿತರು ಸಿಗ್ತಾರೆ, ಬರ್ತೀರಾ ಸರ್ ಕಾಡಿನಲ್ಲಿ ಮಾಡೋದಕ್ಕೆ ಅಂದರೆ ಇಲ್ಲ ಸಾಕು ನಾನು ಬಿಟ್ಬಿಡಿ. ಕಾಡಿನಲ್ಲಿ ಅವರೇ ಕೂತ್ಕೊಂಡು ಒಂದು ಕಲ್ಲನ್ನೇ, ನಿಮ್ಗೆ ಗೊತ್ತಿದೆಯಲ್ಲ ತುಂಬ ದೇವಸ್ಥಾನಗಳೆಲ್ಲ ಈ ಥರ ದೊಡ್ಡ ವಿಗ್ರಹಗಳಿರಲಿಲ್ಲ ಮುಂಚೆ, ಎಲ್ಲ ಬರೀ ಕಲ್ಲುಗಳೇ, ಆಮೇಲೆ ವಿಗ್ರಹಗಳು ಬರ್ತವೆ. ಸೊ ಆ ಕಲ್ಲನ್ನೇ ಸತ್ಯನಾರಾಯಣ ಸ್ವಾಮಿ ಅಂತ ಇಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಏನು ಸಿಕ್ಕಿದೆಲ್ಲ ಹಾಕಿ, ಅಲ್ಲೇ ಕಾಡಿನಲ್ಲಿ ಸಿಗೋ ಹೂವು ಇಟ್ಟು, ಅಲ್ಲೇ ಸಿಗೋ ಜೇನುತುಪ್ಪ ಇಟ್ಟು, ಅಲ್ಲೇ ಸಿಗೋ ಎಲ್ಲ ಏನೇನು ಸಿಗುತ್ತೋ ಹಣ್ಣು ಹಂಪಲು ಎಲ್ಲ ಇಟ್ಟು, ಅದೇ ಸತ್ಯನಾರಾಯಣ ಸ್ವಾಮಿ ಅಂತ ಅವ್ರಿಗೆ ಮಂತ್ರ ಬರಲ್ಲ, ಏನು ಬರಲ್ಲ. ಆದರೂ ಅವರು ಜೈ ಸತ್ಯನಾರಾಯಣ ಸ್ವಾಮಿಗೆ ಜೈ ಅಂದ್ಕೊಂಡು ಕುಣ್ಕೊಂಡು ಅದೇ ಉತ್ಸಾಹದಿಂದ ನಾರಾಯಣ ಅಲ್ಲಿ ಬಂದಿದ್ದಾನೆ ಅನ್ನೋ ಒಂದು ಭಾವನೆಯಿಂದ. ಯಾಕಂದರೆ ದೇವರು ಇಲ್ಲದಲ್ಲಿ ಸರ್ವಾಂತರ್ಯಾಮಿ ದೇವರು ಆ ವಿಗ್ರಹದಲ್ಲಿದ್ದಾನೆ, ಈ ವಿಗ್ರಹದಲ್ಲಿದ್ದಾನೆ, ಇದರಲ್ಲಿದ್ದಾನೆ ಅಂದರೆ ಅಲ್ಲೇ ಇಲ್ಲ ಅವನು.